ಬಂಧುಗಳೇ, ನಾನೀಗ ನಮ್ಮ ಹೆಮ್ಮೆ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಏಬ್ರಟ್ಟಿ ಅಂತಕ್ಕಂಥ ಗ್ರಾಮದಲ್ಲಿರುವ ಫಾರ್ಮ್ ಟೂರ್ ಮಾಡಲೇ ಬಂದಿದ್ದೀನಿ. ಇಲ್ಲಿ ಒಳ್ಳೆಯ ನಮ್ಮ ಗೆಳೆಯರ ಇಲ್ಲಿ ತೋಟ, ಆ ತೋಟದಲ್ಲಿ ದೊಡ್ಡ ಪ್ರಮಾಣದ ಕೋಳಿ ಫಾರ್ಮ್ ಮಾಡಿರ್ತಾರೆ. ಆ ಕೋಳಿ ಫಾರ್ಮ್ ಅಂದರೆ ಇದು ಬಾಯ್ಲರ್ ತತ್ತಿದಲ್ಲ, ಬಾಯ್ಲರ್ ಅಲ್ಲದು, ಇದು ತತ್ತಿ ತಯಾರು ಮಾಡುವಂಥ ಈ ಕೋಳಿ ಫಾರ್ಮ್ ಮಾಡಿರ್ತಾರೆ. ಆ ತತ್ತಿ ಯಾವ ಥರ ತತ್ತಿ ದಿವಸ ಇಲ್ಲಿ ಬರ್ತಾವೋ, ಎಷ್ಟು ಪ್ರಮಾಣದಲ್ಲಿ ಕೋಳಿ ತತ್ತಿ ತಯಾರಾಗ್ತಾವೆ ಅನ್ನೋದನ್ನು ಇಲ್ಲಿ ಮಾಲಕರದಾರು. ಆ ಮಾಲಕರನ್ನು ನಾವು ಈಗ ಕೇಳೋಣ. ಅದಕ್ಕೆ ದಯಮಾಡಿ ಒಳ್ಳೆಯ ಇದು ಕೋಳಿ ಫಾರ್ಮ್ ಅದ. ಅದಕ್ಕೆ ನೀವು ಹೊಸದಾಗಿ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದನ್ನು ನೋಡಿರಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡಬೇಡ್ರಿ ಅಂತೇಳಿ ನಮ್ಮ ವಿನಂತಿ ಅದ. ಮತ್ತು ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ ದಯಮಾಡಿ. ಈಗ ಮುಂದೆ ಕೋಳಿ ಫಾರ್ಮ್ನ ವೀಕ್ಷಣೆ ಮಾಡೋಕ್ಕೆ ಹೋಗೋಣ ಬರ್ರಿ. ಆನಂದ್ ಬಿರಾದರ್, ತಾಲೂಕು ರಾಯಬಾಗ್, ಡಿಸ್ಟ್ರಿಕ್ಟ್. ನಿಮ್ಮ ಹೆಸರು ಸರ? ಶಿವರಾಜ್ ಪಾಟೀಲ್. ಶಿವರಾಜ್ ಪಾಟೀಲ್. ಇದು ಕೋಳಿ ಫಾರ್ಮ ದೊಡ್ಡ ಪ್ರಮಾಣದಾಗ ಅದ. ಎಷ್ಟು ಇದ್ರಾಗೈತ್ರಿ ಇದು? 60,000 ಐತಿ. 6,500. ಇದು ಇಲ್ಲಿ ಏನು ಮಾಡಿರಿ ಈಗ? ಇದು ಗಿರ್ನಿಂದ ಐತ್ರಿ, ಫುಡ್ ಎಲ್ಲ ಐತಿ. ಇಲ್ಲಿ ಫುಡ್ ತಯಾರು ಮಾಡ್ತೀರಿ? ಹಾಂ, ಫುಡ್ ತಯಾರು ಮಾಡಿ ಲಿಫ್ಟ್ ಮಾಡ್ತೀರಿ ನಾವು. ಇಲ್ಲಿ ಲಿಫ್ಟ್ ಮಾಡಿ ಆಮೇಲೆ ಅದಕ್ಕೆಲ್ಲ ಆಹಾರ ಹೆಂಗೆ ಮಾಡಬೇಕು, ಮಿಕ್ಸ್ ಅನೇಕ ನ್ಯೂಟ್ರಿಷನ್ಗಳು ಮಿಕ್ಸ್ ಆಗ್ತಿರ್ಬೇಕಲ್ಲ ಇದ್ರೊಳಗೆ. ಆಗ್ತಾವ್ರಿ. ಹೌದಲ್ರಿ? ಅದಕ್ಕೆ ಈಗ ಮ್ಯಾಲೆ ನೋಡಕ್ಕೆ ಹೋಗೋಣ ಬರಲಿ. ಇನ್ನೊಂದ್ಸಲ ನಿಮ್ಮ ಹೆಸರು ದಯಮಾಡಿ ಹೇಳಬೇಕು ನೀವು. ಆನಂದ್ ಬ್ರಾದರ್. ಆನಂದ್ ಬಿರಾದರ್, ಊರ ಎಬ್ರಟ್ಟಿ. ಊರ ಇಲ್ಲೇ ಎಬ್ರಟ್ಟಿ, ರಾಯಬಾಗ್ ತಾಲೂಕು. ಅದಕ್ಕೆ ಇದು ಕೋಳಿ ಫಾರ್ಮ್ ನಾವು ವೀಕ್ಷಣೆ ಮಾಡಿ ತೋರಿಸ್ತೀರಿ ಸರಿಯಾಗೆಲ್ಲ? ತೋರಿಸ್ತೀರಿ. ಮುಂದೆ ಇದನ್ನು ಎಷ್ಟು ಕೋಳಿ ಅದಾವ್ರಿ ಇದ್ರೊಳಗೆ? ಸದ್ಯ 60,000 ಅದ. 60,000? ಒಂದು ಹಾಕಿದಾಗ 60,000. ಹಾಂ, 60,000. ಹಾಂ, ಈಗ ಇದನ್ನು ನೋಡಿ ಬರೋಲ್ಲ ಟೂರ್? ನೋಡಿ ಬರ್ರಿ. ಏನು ಮುಂದಾಗ ಸರ್, ಹಿಂಗೆ ಲಿಫ್ಟ್ ಮಾಡೋದ್ರಿ ಇಲ್ಲಿ ಬರೋದ್ರಿ? ಹಾಂ ರೀ. ಈಗೆಲ್ಲ ಇವರೆಲ್ಲ ನಿಮ್ಮ ಫ್ರೆಂಡ್ಸ್ ಅನ್ರಿ? ಹಾಂ, ಎಲ್ಲ ಫ್ರೆಂಡ್ಸ್ ಎಲ್ಲ ಅಂತಂದ್ರಿ. ಇವ್ರು ಮಾವ್ರಿ, ಇವರು ಬ್ರದರ? ಹಾಂ, ಬ್ರದರ್. ಇವ್ರ ಬ್ರದರ್. ಇವ್ರ ಸರ್ ನಿಮ್ಮ ಹೆಸರು ಸರ್? ಶಿವರಾಜ್ ಪಾಟೀಲ್ ಅಂತ ಸರ್. ಶಿವರಾಜ್ ಪಾಟೀಲ್. ಹ್ಞೂ ಸರ್. ನಿಮ್ಮದು ಎಬ್ರಟ್ಟಿನೇ? ಹ್ಞೂ. ಹಾಂ ಹಾಂ. ಅದು ನೀವೇನು ಮಾಡ್ತೀರಿ ಸಾಧಾರಣ? ಸರ್ ನಾವು ಇದ್ರಾಗ ಇರ್ತೀರಿ? ಹ್ಞೂ ಸರ್. ಹಾಂ, ಎಲ್ಲ ತೋಟಪಟ್ಟಿನ? ಹ್ಞೂ ಸರ್. ಹಾಂ, ನಿಮ್ಮ ಹೆಸರು ಹೇಳಿ? ಪಾಂಡ್ರಂಗ್ ಮಳೆ ಅಂತ. ಪಾಂಡ್ರಂಗ್ ಮೂಳೆ ಅವರು? ನೀವು ಇವ್ರು ಬೀಗ್ರೆ? ಹಾಂ, ಬೀಗ್ರೆ. ಹಾಂ, ನೀವೆಲ್ಲ ಇಲ್ಲೇ ಇರ್ತೀರಿ? ಇಲ್ಲೇ ಇರ್ತೀರಿ ಹಳ್ಳಿದಾಗ ಎಲ್ಲ ಒಕ್ಕಲ್ತನ? ಹಾಂ, ಒಕ್ಕಲ್ತನ. ಹಾಂ. ಗೌಡ್ರ, ನಿಮ್ಮ ಹೆಸರು ಇನ್ನೇನು ಸಲ ಹೇಳ್ರಿ? ಓರಿ? ಆನಂದ್ ಬ್ರಾದರ್. ಆನಂದ್ ಬಿರಾದರ್. ನೀವು ಕೋಳಿ ಫಾರ್ಮ ನಮ್ದು ಐತ್ರಿ ಕೋಳಿ ಫಾರ್ಮ, ನಾವು ಮೇಂಟೈನ್ ಮಾಡ್ತೀವಿ. ನೀವೇ ಮೇಂಟೈನ್ ಮಾಡ್ತೀರಿ? ಹಾಂ ಹಾಂ. ಇವ್ರಿ? ವಿಷ್ಣು ಇಂಗಳಿಗೆ ಅಂತ ಹೇಳ್ರಿ. ವಿಷ್ಣು ಇಂಗಳಿಗೆ ಅವರು? ನೀವು ಎಲ್ಲ ಇಲ್ಲಿ ಇವರ ಹಳೆದವ್ರ? ಇವರು ಹಳೆದೇವ್ರ? ಆನಂದ್ ಗೌಡ್ರ ಇವ್ರು ನಿಮ್ಮ ಹಳೆದೇವ್ರ? ಎಲ್ಲರೂ ಎಲ್ಲೇ ಹೆಲ್ಪ್ ಮಾಡ್ತೀರಿ? ಒಟ್ಟು ಇದಕ್ಕೆ ಮೇಂಟೆನೆನ್ಸ್ ಮಾಡ್ಲಾಕ ಅದ್ರಿ? ಎಷ್ಟು ಮಂದಿ ಬೇಕಾಡ್ರಿ? 4 ಮಂದಿ ಇದಕ್ಕೆ ಮೇಂಟೆನೆನ್ಸ್? ಹಾಂ, ಹಂಗೆ ಸುತ್ತಮುತ್ತ ಎಲ್ಲ ತೋಟದವ್ರ? ಹಾಂ ರೀ. ಆಯ್ತು, ಇದನ್ನ ನಮ್ಮ ಕೋಳಿ ಫಾರ್ಮ್ 8,000 ಇದ್ರೊಳಗೆ ಐತ್ರಿ ಈಗ ಸದ್ಯಕ್ಕೆ? ಇದು 6,500 ಐತ್ರಿ ಕೋಳಿ. 6,500. ಈಗ ಸದ್ಯ 6,500 ಇದನ್ನ ಅದಾವ್ರಿ ಎಲ್ಲ? ಹಾಂ, ಅದಾವ. ದಿವಸ ಒಂದೊಂದು ತತ್ತಿ ಹೊರಗೆ ಬರ್ತಾವೆ? ಹಾಂ, ಡೈಲಿ ಒಂದು ತತ್ತಿ ಬರ್ತಾವೆ. 6,500 ಕೋಳಿದಾವ್ರೆ. 6,500 ಈ ತತ್ತಿ ಅಷ್ಟು ತಯಾರಾಕೈತೆ, ಅಷ್ಟು ಪ್ರೊಡಕ್ಷನ್? 6,500 ಅಂದ್ರೆ ಒಂದು 200 ತತ್ತಿ ಮನೆ ಇರುತ್ತೆ. ಅಂದ್ರೆ ಇವತ್ತು ಹೋಗಿಲ್ಲಾರ ನಾಳೆ ಹೋಗ್ತಾರೆ, ನಾಳೆ ಹೋಗಾರ ನಾಳೆ ಹೋಗ್ತಾ ಇಲ್ಲ ಆಗಿರ್ತಾವ್ರಿ. ಒಂದು ಅಂದಾಜು ಅಷ್ಟು ಬರ್ತಾವೆ. ಒಂದು 100-150 ತತ್ತಿ ಕಡಿಮೆ ಆಗ್ಬೋದು ಅಷ್ಟೇ. ಇರಲಿಲ್ಲ ಅಂದ್ರೆ ಅದು ಮರುದಿವ್ಸ ಹಾಕ್ಬೋದು. ಕರೆ ಅವತ್ತೊಂದು ದಿವ್ಸ ಪರ್ತೆ ಆಗ್ಬೋದು ಅಷ್ಟೇ. ಈಗ ನಮಗೆ ಸಾಧಾರಣ ಇದೆಲ್ಲ ನಮಗೆ ಯಾವ ಥರ ಇದನ್ನು ಮೇಂಟೈನ್ ಮಾಡ್ತೀರಿ? ಎಲ್ಲಿಂದ ಮರಿ ತರ್ತೀರಿ? ಹೆಂಗೆ ದೊಡ್ಡವಾಗಿ ಬೆಳೆಸ್ತೀರಿ? ಬೆಳೆಸಿದ ಬಳಿಕ ಎಷ್ಟು ದಿವಸಕ್ಕೆ ತತ್ತಿ ಹಾಕ್ಲಾ ಪ್ರಾರಂಭ ಮಾಡ್ತಾವೆ? ಮತ್ತು ಮೇಲಾಗಿ ಅವಕ್ಕೆ ಆಹಾರ ಏನು ಕೊಡ್ತೀರಿ? ಅದು ಸ್ವಲ್ಪ ಇದನ್ನು ತಿರುಗಾಡಿ ತೋರಿಸ್ತಾ ಮಾಹಿತಿ ಹೇಳ್ತೀರಿ ನಮ್ಗೆ ದಯಮಾಡಿ? ಹೇಳ್ತಿರಲ್ಲ. ಹಾಂ, ನಡ್ರಿ ಅಂತ ಆನಂದ್ ಗೌಡ್ರ. ಈಗ ಆಟೋಮೆಟಿಕ್ ಫುಡ್ ಹೋಗ್ತದೆ ಎಲ್ಲಿ? ಇಲ್ರಿ, ಇಲ್ಲೆಲ್ಲ ಆಟೋಮೆಟಿಕ್ ಫುಡ್ ಮಿಷನ್ ಅನ್ರಿ ಇವೆಲ್ಲ? ಹಾಂ. ಎಷ್ಟು ಬೇಕಲ್ಲ ಅಷ್ಟ ಪ್ರಮಾಣ ಕೋಳಿ ಹಾಂ, ಇವ್ರಿ. ಆ ಕೋಳಿಗೆ ನೀವು ಬಟನ್ ಬಿಡಿದ್ರೆ ಆಟೋಮೆಟಿಕ್ ಹಾಂ
ಆಟೋಮೆಟಿಕ್ ಮೆಷಿನ್ ಒತ್ಕೊತ ಹೋಗ್ತೀರಿ ಹಾಂ ಈ ಥರ ಈಗ ನೋಡೋಣ ಸರ್ಸರ್ಲಿ ಈ ಥರ ಹೊಡಿದಿಂದ ಈಗ ಹಿಂಗೆ ಹೊಂಟಂದ್ರೆ ಅದು ತಾಣ ಆಹಾರ ಬೀಳಕ್ಕೆ ಹತ್ತೈತೆ ಅಲ್ಲಿ ಹಾಂ ಅದು ಅವಾಗ ಎಷ್ಟು ಸರಿ ಕೊಮ್ಮೆ ಹಾಕ್ತೀರಿ ಇವು ಹಾಂ ಮಧ್ಯಾಹ್ನ ಅಂತ 4:30 ಹಾಂ ಈಗ ಏನು ಅವ್ರು ಒತ್ಕೊತ ಹೊಂಟಾರ ಎಲ್ಲಕ್ಕೂ ಈಗ ಸದ್ಯಕ್ಕೆ ಆಹಾರ ಬೀಳಕ್ಕೆ ಹತ್ತೈತಿ ಈಗ ಯಾವುದಕ್ಕೂ ಈಗ ಬಂದಿಲ್ಲ ನಿತ್ತಂದ್ರೆ ಅಟ್ಟ ಬಂದಾಕೈತೆ ಅದು ಹಾಂ ರೀ ಇದು ಮಿಷನ್ ಅವ್ರು ಏನು ಒತ್ಕೊತ ಹೊಂಟಾರು ಅದು ಅಷ್ಟು ಪ್ರಮಾಣ ಮೇಲೆ ಬಿತ್ಕೊ ಹೋಗೋದಾರ ಇದು ಎಷ್ಟು ಅಂದ್ರೆ ದಿವ್ಸಲಾಗ ಎಷ್ಟು ಸರಿ ಇದು ಹಾಕ್ತೀರಿ ನೀವು ಅದು ಅಂದ್ರೆ ಒಂದು ಡೈಲಿ ಒಂದು ಕೋಳಿ 110 ಗ್ರಾಮ್ ತಗೋಬೇಕು ಓರಿ ಒಂದು ಕೋಳಿ 110 ಗ್ರಾಮ್ ತಗೋಬೇಕು ಡೈಲಿ ಒಂದು ಕೋಳಿ ದಿನ 110 ಗ್ರಾಮ್ ಅಷ್ಟೇ ತಿನ್ಬೇಕು 110 ಗ್ರಾಮ್ ತಿಂದ್ರನ್ನ ತೆಗಿವಿ ಇದ್ರ ಹಾಂ ಅಂದ್ರೆ ಸ್ವಲ್ಪ ಥಂಡಿ ವಾತಾವರಣ ಒಂದು 5 ಗ್ರಾಮ್ ಹೆಚ್ಚೋತಾವ್ರೆ ಎಷ್ಟು ಹೋಗ್ತಾವ್ರೆ ಹಾಂ ಸ್ವಲ್ಪ ಇಂಥ ವಾತಾವರಣ 115 ಗ್ರಾಮ 120 ಗ್ರಾಮ್ ಹಾಕ್ಬೋದು ಹಾಂ ಹಾಕ್ಬೋದು 15 ಗ್ರಾಮ್ ತನಕ ಹಾಕ್ಬೋದು ದಿವಸ 115 ಗ್ರಾಮ್ ತನಕ ನಮ್ದು ಡೈಲಿ 7 ಕ್ವಿಂಟಲ್ ಹೋಗುತ್ತೆ ಅದ್ರ ಹೆಚ್ಚು ಹಾಕಿರಂದ್ರೂ ಅದು ಬಿಡ್ತೈತೇನ ಅಲ್ಲೇ ಅದು ಹೆಚ್ಚು ಹಾಕ್ತಾನೆ ಮೈ ಹೊರಗೆ ಹಾಕತ್ತಾರೆ ಹಾಂ ಹೆಚ್ಚು ಹಾಕ್ಬಾರ್ದು ಪ್ರಮಾಣ ಹಾಕ್ಬೇಕು 110 ಗ್ರಾಮ್ ಅಷ್ಟೇ ಹಾಂ ಅಟ ಪ್ರಮಾಣ ಹಾಕ್ಬೇಕು ಮತ್ತು ಅದಕ್ಕೆ 110 ಗ್ರಾಮ್ ಅಂದ್ರೆ ಹೆಂಗೆ ತೂಕ ಮಾಡಿ ಹಾಕ್ತೈತೆ ಅದು ಮಿಷನ್ ನಿಮ್ಗೆ ಹಾಕ್ತಿರಲ್ಲ ಆಚೆ ಕಡೆ ಬಾಜು ಗಿರ್ನಿ ಐತ್ರಲ್ಲ ಹಾಂ ಅಲ್ಲಿ ಎಲ್ಲ 5 ಥರ ಹಾಕ್ಬಿಟ್ಟು ಬರೋದ್ರ 5 ಥರ ತೂಕ ಮಾಡಿ ಹಾಕ್ತಾರೆ 5 ಥರ ಅದು 5 ಥರ ಮಿಷನ್ ಯಾವ್ಯಾವ ಕಾಳು ಮಿಕ್ಸ್ ಮಾಡ್ತೀರಿ ಅದನ್ನು ತೋರಿಸ್ತೀರ ಆಮೇಲೆ ತೋರಿಸಿರಲ್ಲ ಆಮೇಲೆ ಹಾಂ ಈಗ ಇದನ್ನು ಪೂರ ನೋಡ್ಕೊಂಡು ಬರ್ನೈತ್ರಿ ಬರಲ್ಲ ಹಾಂ ಸರ್ ಓ ಸತ್ತಿನ ಹಾಂ ತೋರಿ ನೀವು ಇನ್ನೂ ಹಾಡಾಗಂಗೇನ್ರಿ ಇನ್ನೊಂದು ದಿವಸ ಇಲ್ಲ ಸರ್ ಇನ್ನೊಂದು ರೀ ಹೌದು ಇವು ಒಂದು ದಿವಸ ಹಾಕ್ಲಿಕ್ಕೆ ಹೌದು ಇವು ಡಬಲ್ ಹಾಕಿರ್ಬೇಕು ಯಾವ್ದು ರೀ ನೀವು ಡಬಲ್ ಒಂದು ದಿವ್ಸ ತತ್ತಿ ಹಾಕೊಂಡು ಬಂದ ಆತಂದ್ರೆ ಮಿಸ್ ಮಾಡ್ತಿರ್ತೀವಿ ಹಾಂ ರೀ ಹಾಂ ಇವು ಡಬಲ್ ಇರ್ತೈತೆ ಡಬಲ್ ಇರ್ತೈತೆ ರೀ ನೋಡ್ರಿ ತತ್ತಿ ಸೈಜ್ ಆ ಸೈಜ್ ಒಳಗೆ ಸೈಜ್ ಗುಂಡು ಇದು ಇರ್ತೈತೆ ಗುಂಡು ಎರಡು ಇರ್ತಾವೆ ಹಾಂ ಒಂದು ದಿವ್ಸ ಹಾಕೊಂಡು ಬಿಟ್ಟಂದ್ರೆ ಇಲ್ಲಿ ನೋಡ್ರಿ ಇಲ್ಲಿ ದೊಡ್ಡದ ನೋಡ್ರಿ ಇದು ಬರೋದು ಹಾಂ ಇದು ನೋಡಿ ಅಂತ ಇವು ಮಾರಾಟಕ್ಕೆ ಆ ಪ್ರಾಬ್ಲಮ್ ಆಗತ್ತೆ ಹೆಂಗೆ ಮಾಡವ್ರ ಒಯ್ತಾರ್ರಿ ಇವು ಬೇರೆ ರೇಟ್ ಮಾಡ್ತಾರೆ ಹೆಂಗಾರ ರೇಟ್ ಇರತ್ರ ಹಾಂ 10-20% ಜಾಸ್ತಿ ಅಷ್ಟೇ ಹಾಂ ಏನು ಬರಲ್ರಿ ನೀವು ಅಷ್ಟೇ ಒಂದು ಟ್ರಿಪ್ರೆ 2 ಟ್ರೇ ಅಷ್ಟೇ ಹೆಚ್ಚಕ್ಕಾವ ಇಲ್ಲ ಅಂದ್ರೆ ಏನು ಪ್ರಾಬ್ಲಮ್ ಆಗಿಲ್ಲ ಹಾಂ ಇವು ಹಂಗೆ ಬರೀ ನೋಡೋಣ ಹೋಗೋದಾಗಿತ್ತು ಅವೆಲ್ಲ ಮೀಟಿಂಗ್ ಹಾಕೋಪ್ಪ ಅದೇನು ತ್ರಾಸ ಆಗಿಲ್ಲ 5 ನಿಮಿಷ ಜಾಗ ಇತ್ತು ಆಯ್ತು ಅದು ಆಹಾರ ತಿನ್ನೋದಾದ್ರೆ ಆರ್ನೂರು ಇದು ಚೆನ್ನಾಗಲ್ಲ ತಿನ್ನತ್ತಲ್ಲ ಹಾಂ 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 ಬರ್ರಿ ಅಲ್ಲೇ ನಿಂದ್ರತ್ತೆ ಅಲ್ಲೇ ನಿಂದ್ರ ಎಲ್ಲ ತತ್ತಿ ಹಾಕಿದ್ದಲ್ಲಿ ನಮ್ಗೆ ನೋಡ್ಬೋದು ಸರ್ ಆನಂದ್ ಸರ್ ಅಲ್ಲ ಇವು ಯಾಕೆ ತೆಗೆದಿಟ್ರಿ ಇಲ್ಲಿ ಹಂಗೆ ಸರ್ ಅವಾಗ ಜಾಗ ಕಾಲು ಸಿಕ್ಕೊಂಡಿರ್ತಾರಲ್ಲ ಹಾಂ ಹಾಂ ಸ್ವಲ್ಪ ಹೊರಗೆ ಬಿದ್ದು ಅಂದ್ರೆ ಓಡಾಡಿ ಮಾತು ಕ್ಲಿಯರ್ ಆಗ್ತಾರ ಇವು ಹಾಂ ಯಾಕಂದ್ರೆ ಅವು ಹಣ ಕಾಲದು ಪೆಟ್ಟು ತಿಂದಿರ್ತಾವಣ ಅಂದ್ರೆ ಕಟ್ ತಿಂದಿರ್ತಾನಂತೆ ಇತ್ತು ಅದು ಸೈಡ್ ಅದ್ರ ಮತ್ತೆ ವ್ಯವಸ್ಥೆ ಆಗಿ ಆರೋಗ್ಯವಾಗಂದ್ರೆ ಮತ್ತೆ ಒಳಗೆ ಬಿಡುತ್ತೆ ಹಾಂ 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 ಅವು ಹಂಗೆ ಕಾಲು ನೋವು ಅದು ಗೊತ್ತಕ್ಕ ನಿಮ್ಗೆ ಹಾಂ ಗೊತ್ತಾಯ್ತಾರೆ ಹಂಗೆ ನೋಡ್ರಿ ನಾವು ತಿರ್ಗಾಡಿ ಹೋಗ್ತೀರಿ ಡೈಲಿ ಅವು ನರ್ಮಾಗಿರ್ತಾವನ್ರಿ ನಾರ್ಮಲ್ ಫುಡ್ ಹಾಂ ಕಟ್ಕೊಂಡು ಹಾಂ ಇದೇನೈತಿ ಒಟ್ಟು ನಿಮ್ದು ಇದು ತತ್ತಿ ಮಾತ್ರ ತಯಾರು ಮಾಡ್ತೀರಿ ಹಾಂ ತಟ್ಟೆ ತಯಾರು ಹಾಂ ತತ್ತಿ ತಯಾರು ಮಾಡೋದು ಕಟ್ಟು ಬಿಡೋದು ಇವು ನೀವು ಫಸ್ಟ್ ಯಾವ್ಲಿಂದ ತರಿಸ್ತೀರಿ ಮರಿಗಳ ನಾವು ಹತ್ನಿಗೆ ಆರ್ಡ್ರ್ ಕೊಟ್ಟಿದ್ದೀವಿ ರೀ ಹತ್ತನಿಗೆ ಆರ್ಡ್ರ ಹಾಂ ಹಾಂ ಹತ್ನಿಗೆ ಆರ್ಡ್ರ್ ಕೊಟ್ಟಿದ್ದೀವಿ ಅವ್ರು ನಾವು ಆರ್ಡ್ರ್ ಕೊಡೋ 3 ತಿಂಗಳು ಹಿಡಿದು ಕೊಟ್ಟರು ಅವ್ರ
ಹತ್ತನಿಗೆ ನೀವು ಮೊದಲು ಆರ್ಡರ್ ಕೊಡ್ತೀರಿ ನಮ್ಗೆ ಇಷ್ಟು ಕೋಳಿ ಮರಿಗಳು ಬೇಕಂತ ಹೇಳಿ. ಇದು ಬೇಕಂತ ಕೊಡ್ತೀವಿ ರೀ. ಹಾಂ ರೀ, ಅವ್ರ 3 ತಿಂಗಳು ಸಾಕಿ ನಮಗೆ ಕೊಡ್ತಾರೆ ರೀ. 3 ತಿಂಗಳು ಸಾಕಿ ಕೊಡ್ತಾರೆ. ನಾವು ಇಲ್ಲಿ ಬಂದು ಮತ್ತೆ 2 ತಿಂಗಳು ಸಾಕ್ಬೇಕು ನಾವು. ಅವ್ರು 3 ತಿಂಗಳು ಮೊದಲು ಅವರಲ್ಲಿ ತಮ್ಮಲ್ಲಿ ಸಾಕಿರ್ತಾರೆ, ಸಾಕಿರ್ತಾರೆ, ಆಮೇಲೆ ಕೊಡ್ತಾರೆ ನಿಮ್ಗೆ ಕೋಳಿ ಮರಿ. ಕೊಡ್ತಾರೆ. ಎಷ್ಟು ಕೋಳಿ ಸಾಧಾರಣ ಕೊಡ್ಬೋದು ಅವ್ರು ನಿಮ್ಗೆ? ಹೆಂಗ್ರಿ? ಎಷ್ಟು ಒಂದು ಕೋಳಿಗೆ ಎಷ್ಟು ರೊಕ್ಕ ನಾವು ಸಾಧಾರಣ? 210 ರೂಪಾಯಿ ಒಂದು ತೊಗೊಂಡು ಕೊಟ್ಟಿವಿ ರೀ. 210 ರೂಪಾಯಿ ಒಂದು ತಂದು ಕೊಡ್ತಾರೆ ನಿಮ್ಗೆ. ನೀವೇ ತರೋದು? 210 ರೂಪಾಯಿ ಒಂದು ಅವ್ರು ಕೋಳಿ ಕೊಡ್ತಾರೆ. 210 ರೂಪಾಯಿ ಕೊಡಂದ್ರೆ ಒಂದು ಕೋಳಿ ಕೊಡೋರ ನೀವೇ ತೊಗೊಂಬರ್ದು. 6,000 6,500 ರೂಪಾಯಿ ಒಮ್ಮೆ. 6,500 ಕೋಳಿ ಒಮ್ಮೆ ತೊಗೊಂಬರ್ತೀರಿ? ಹಾಂ, ಒಮ್ಮೆ ತೊಗೊಂಬರ್ತೀವಿ. ಹಾಂ, ಒಂದು 3 ಗಾಡಿ ಹಿಡ್ತೀವಿ ರೀ. 3-4 ಗಾಡಿ ಬೇಕಾಗ್ತಾವ? 3 ಗಾಡಿ ಬರ್ತಾರೆ, ತಂದು ಇಳಿಸಿ ಹೋಗ್ತಾರೆ ಇಲ್ಲಿ. ಹಾಂ, ಇಲ್ಲೇ ತಂದು ಮುಂದೆ ಇವು ಅಲ್ಲಿ ಹಿಡಿದು ಮತ್ತೆ ನೀವು ಆರೈಕೆ 8 ವರ್ಷ ಮಾಡ್ಬೇಕು, 8 ದಿವಸ. ನಾವು ಇಲ್ಲಿ ತಂದು ಮತ್ತೆ 2 ತಿಂಗಳು ಹಿಡಿಬೇಕು. 2 ತಿಂಗಳು ಸಾಕ್ಬೇಕು ಮತ್ತೆ. ಅವ್ರು 3 ತಿಂಗಳು ಮೊದಲು ಸಾಕಿರ್ತಾರೆ. ಹಾಂ, ನಾವು ಬಂದ ಮತ್ತೆ 2 ತಿಂಗಳು ಸಾಕ್ಬೇಕು ರೀ. 2 ತಿಂಗಳು ನೀವು ಸಾಕ್ಬೇಕು. ಹಾಂ, ಸಾಕ್ಮೇಲೆ ಆಮೇಲೆ ಶಾಂಪಲ್ ಬಳಕತ್ತಾರೆ. ನಾವು 2 ತಿಂಗಳು ಸಾಕಿ ಮೇಲೆ ಹಾಂ, ಕಟ್ಟಿ ಶಾಂಪಲ್ ಬಳಕತ್ತಾರೆ. ಶಾಂಪಲ್ ಒಂದೊಂದು ಸಣ್ಣ ಸಣ್ಣ ಬಳಕತ್ತಾರೆ. ಅಡಿಕೆ ಇರ್ತಾರಲ್ಲ, ಅಡಿಕೆ ಸಾಯ ಹಾಂ ಹಾಂ. ಮತ್ತೆ ಒಂದು 2 ವಾರ ಆಗಂತೆ ಸಣ್ಣ ಒಂದೊಂದು ಸ್ಟಾರ್ಟ್ ಆಗತ್ತೆ. ಅದು ಸಣ್ಣ ತತ್ತಿ ಏನು ಮಾಡ್ತೀರಿ? ಸಣ್ಣ ತತ್ತಿ ಮಾರ್ಕೆಟ್ ಭಾಳ ಡೌನ್ ಇರೋದ್ರ ಅದು. ಅವ ಸಣ್ಣ ತತ್ತಿಗೆ? ಹಾಂ, ಭಾಳ ಡೌನ್. ಅಂದ್ರೆ ಗ್ರಾಮ್ ಮೇಲೆ ಹೋಗ್ತಾರೆ. ಒಂದು ಗ್ರಾಮ್ನ 52 ಗ್ರಾಮ್ ಬತ್ತ ಒಂತೈತೆ 52 ಗ್ರಾಮ್ ಬತ್ತ ಪೇಪರ್ ಇಟ್ಕೊಂಡು ಹೋಗ್ತಾರೆ. ಹಾಂ ರೀ, ಹಂಗತ್ತ ಪೇಪರ್ ಇಟ್ಕೊಂಡ್ರೆ ಗ್ರಾಮ್ ಕಮ್ಮಿ ಇತ್ತಂದ್ರೆ ರೇಟ್ ಕಮ್ಮಿ ಆಗತ್ತೆ. 52 ಗ್ರಾಮ್ ಬತ್ತಂದ್ರೆ ಪೇಪರ್ ರೇಟ್. ಪೇಪರ್ದಾಗ ಏನು ಬರ್ತದೆ? ದಿನ ಸುದ್ದಿ. ಹಾಂ, ದಿನ ಏನು ಸುದ್ದಿ. ಆ ಸುದ್ದಿ ಪ್ರಕಾರ ನಿಮಗೆ ರೇಟ್ ಕೊಡ್ತೈತಿ. ಹಾಂ, ಇರಲಿಲ್ಲ ಅಂದ್ರೆ ಅದಕ್ಕಿಂತ 52 ಗ್ರಾಮ್ಕಿಂತ ಒಳಗೆ ಬತ್ತಂದ್ರೆ ರೇಟ್ ಕಮ್ಮಿ ಇರುತ್ತೆ. ರೇಟ್ ಕಡಿಮೆ ಇರ್ತೈತಿ. ಹಾಂ, ರೇಟ್ ಕಮ್ಮಿ ಇರುತ್ತೆ. ಹಾಂ, 52 ಪ್ಲಸ್ ಬರ್ಬೇಕು ಮೇಲೆ. 52 ಮ್ಯಾಲ ಬರ್ಬೇಕಿನ್ನ, ಎಲ್ಲ ಬರ್ಬೇಕು ಒಳಗೆ ಬರ್ಬಾರ್ದು ಅಂದ್ರೆ ರೇಟ್ ಕಮ್ಮಿ. ಹಾಂ ಹಾಂ ಹಾಂ. ಅಂತ ಅವ್ರು ರೇಟ್ ಕಡಿಮೆ ಆಗೈತೆ. ಸುಮ್ಮನೆ ಏನೋ ಇಲ್ಲಪ್ಪ ಹಂಗಾರೆ ಮಾಡಿ ಅನಿವಾರ್ಯ ಮಾಡಿ ಮಾರಾಟ ಮಾರಬೇಕಾಗತ್ತೆ. ಮತ್ತೆ ನಾವು ಹಿಡ್ಕೊಳಕ್ಕೂ ಯೋಗ್ಯ ಆಗೋದಿಲ್ಲ, ಮಾರಾಟ ಮಾಡಿ. ಮಾರಾಟ ಹಾಂ ಹಾಂ. ಮತ್ತೆ ಇದು ಶಾಂಪಲ್ ಬೀಳಕತ್ತ ಅಂತ ಮತ್ತೆ 1 ತಿಂಗಳಾರ ಬೇಕ್ರಿ ಗ್ರಾಮ್ ಬರ್ಬೇಕಾದ್ರೆ. ಶಾಂಪಲ್ ಬೀಳ ಹಾಕಿದ ಬೆಳಕ್ಕೆ 1 ತಿಂಗಳು ಆಮೇಲೆ ನಿಮ್ದು 52 ಗ್ರಾಮ್ ಮ್ಯಾಲೆ ಪ್ಲಸ್ ಬರ್ಬೇಕಾದ್ರೆ ಪ್ಲಸ್ ಬರ್ಬೇಕಾದ್ರೆ 1 ತಿಂಗಳಾರ ಮತ್ತೆ 1 ತಿಂಗಳು ಅಂದ್ರೆ 2 ತಿಂಗಳು 6ನೇ ತಿಂಗಳಿಗೆ ಸರಿ ಆತ. 6 ತಿಂಗಳಿಗೆ ಚಲೋ. 6ನೇ ತಿಂಗಳು ಆದ ನಂತರ ಮೊದಲು 3 ತಿಂಗಳು ಅವ್ರಲ್ಲಿ ಇರ್ತಾವೆ. ಅದು ಶಾಂಪಲ್ ಎಗ್ ಅಟ್ಟ ಬೀಳೋದು. ಅದು ಸಣ್ಣ ಸೈಜ್ ಬೀಳಕತ್ತ. ಐದು ಮುಂದೆ 6ನೇ ತಿಂಗಳಿಗೆ ಏನಂತಿ ಫುಲ್ ಸೈಜ್ 52 ಗ್ರಾಮ್ ಮ್ಯಾಲೆ ಪ್ಲಸ್ ಆಗ್ಬೇಕು. ಆಮೇಲೆ ನಮಗೆ ಚಲೋ ಬಿಸ್ನೆಸ್ ಸ್ಟಾರ್ಟ್ 6ನೇ ತಿಂಗಳ ನಂತರ. ಅದು 8 ದಿವಸ ಮತ್ತೆ ತತ್ತಿ ಆಗ್ತಾವ್ರೆ ಹಂಗ. ಇದು ಟೋಟಲ್ ಕೋಳಿ ಹುಟ್ಟಿದ ಅಂದ್ರೆ ಇಲ್ಲಿ ಇದ್ರ ತಕ್ಕ 18 ತಿಂಗಳು ಇರೋದ್ರ. 18 ತಿಂಗಳು ಇರೋದ್ರಿ. ನಮ್ಮಲ್ಲಿ ಈಗ 6 ತಿಂಗಳು ಅಂತ ಹೋದ್ರೆ 6 ತಿಂಗಳು ಆಮೇಲೆ 12 ತಿಂಗಳ ಮೇಲೆ. 12 ತಿಂಗಳು ಅಂತೂ ಕಂಟಿನ್ಯೂ ಆಗ್ತೈತಿ. ತತ್ತಿ ಹಾಕ್ತಾವ ಡೈಲಿ ಒಂದು ತತ್ತಿ, ದಿನ ಒಂದು ತತ್ತಿ ಹೋಗಿತೈತಿ. ತಯಾರಾಕೈತಿ ನಿಮ್ದು. 6,500 ಕೋಳಿ ಇದಾವ ಅಂದ್ರೆ 6,300 ನಿಮ್ಗೆ ತಯಾರಾಕ. 200 ಅಂತೂ ಮೈನಸ್ ಆಕತ್ರಿ. ಅವು ಡ್ಯಾಮೇಜ್ ಆಗಿರ್ತಾವ, ಕೋಟಿಂಗ್ ಆಗಿರಂಗಿಲ್ಲ, ಒಂದು ಹಾಕಿರಂಗಿಲ್ಲ. 6,500ದಾಗ 6,300 ತಕ ಅಂತೂ ಬೋತಾರ. ಡೆಫಿನೆಟ್ ಕಂಪಲ್ಸರಿ ಬಿಡ್ತಾವ. 200 ಅಂತೂ ಮೈನಸ್ ಆಗುತ್ತೆ. ಹಾಂ, ಇಲ್ಲ ಹಂಗೆ ಮಾತಾಡ್ಕೋತ ಇವ್ರನ್ನ ತೊಗೊಂಡು ಅಲ್ಲಿ ಮುಂದೆ ಲಾಸ್ಟ್ ಹೋಗೋಣ, ಅಲ್ಲಿ ಮತ್ತೆ ಮಾತಾಡೋಣ, ಹೇಳಕ್ಕೆ ಮಾಹಿತಿ. ಬರ್ರಿ ನೆಕ್ಸ್ಟ್. ಇವು ರ್ಯಾಕ್ ಎಷ್ಟು ಅದಾವ್ರಿ ಒಂದು ಇದ್ರಾಗ? ಒಂದು 3 ಎಮ್ ಅದಾವ ರೀ. 3 ಎಮ್ ಅಂದ್ರೆ 18 ಸಾಲ ಅದಾವ. ಇವು 18 ಲೈನ್ ಅದಾವ. 18 ಲೈನ್. ಹಾಂ, ಅಂದ್ರೆ 1 ಎಮ್ದಾಗ ಎಟ್ಟದಾವ? ಏನದ ರೀ? 1 ಎಮ್ದಾಗ 6 ಸಾಲ ರೀ. 6 ಸಾಲ ಅಂದ್ರೆ 1 ಎಮ್ ರೀ. ಹಾಂ, 3 ಆ ಕಡೆ 3. ಹಾಂ, ಅಂದ್ರೆ ಒಂದು ರ್ಯಾಕ್ದಾಗ 2,000 ಮ್ಯಾಲೆ ಅದು ಅಂದಂಗೆ. ಹಾಂ, ಇವು 18 ಎಮ್ ಅದಾವ ರೀ. ಇವು 18 ಲೈನ್ ಅದಾವ. 18 ಸಾಲ. ಹಾಂ ರೀ, ಇವ 18 ಲೈನ್. ಹಾಂ, 18 ಸಾಲದ್ದು ಅಂದ್ರೆ 3 ಎಮ್ ರೀ. 18 ಸಾಲ ಬರ್ತಾವ್ರಿ. 3 ಎಮ್ ಎಮ್ಮಿಗೆ 6 ಸಾಲ. ಹಾಂ, 1 2 3 ಎಮ್ಗಳು. 3 ಎಮ್ ಒಂದು ಇದ್ರಾಗ 1 ಎಮ್ನಾಗ 6 ಸಾಲ. 6 ಲೈನ್ ಬರ್ತದೆ. ಅಂದ್ರೆ 1 ಎಮ್ದೊಳಗೆ ಎಷ್ಟು ಸಾಧಾರಣ ಕೋಳಿ ಅಂದ್ರೆ 2,000 ಮೇಲೆ 1 ಎಮ್ದಾಗ ಕುಂಡಿರ್ತಾವೆ. ಹಾಂ, ಈಗ ತತ್ತಿ ಇಲ್ಲೇ ಹಾಕ್ತಾವ ಅಲ್ಲಿ. ಹಾಂ, ಯಾವ ಸಮಯದಾಗ ಯಾವ ಟೈಮ್ದಾಗ ಹಾಕ್ತಾವ? ಹಿಂಗೆ ಏನೈತೆ ರೀ? ಬೆಳಿಗ್ಗೆ 4ರಿಂದ ಚಲೋ ಅದ ಅಂತ ತಗೋರಿ. ಹಾಂ ರೀ, 5 ಗಂಟೆ ತನಕ ಸ್ಟಾರ್ಟ್ ಆಗ. ಬೆಳಿಗ್ಗೆ 4 ಗಂಟೆಗೆ ಸ್ಟಾರ್ಟ್ ಹಾಕ್ಲಕ್ಕೆ ಕೋಳಿ ತತ್ತಿ ಹಾಕ್ಲಕ್ಕೆ. 5 ಗಂಟೆ ತನಕ ಹಾಕತ್ತಾವ. ಹಾಂ, ಮುಂದೆ ಯಾವಾಗ ತತ್ತಿ ಒಂದು ಲೇಟ್ ಮಾಡಿದ್ರು ಮತ್ತು ಅವು ರಾತ್ರಿನೂ ಹೋಗ್ಯತ್ತಾರ ಅವು. ಹಾಂ, 6 ಗಂಟೆ 7 ಗಂಟೆ ತನಕ. ನೀವು ಅವಾಗೇನು ರಾತ್ರಿ ತಗೊಳ್ದಂಗೆ ಜरूर ತತ್ತಿ? 5 ಗಂಟೆ 4 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ ತೆಗಿಯಾಕ್ರಿ. ಹಾಂ ರೀ, ನಾವೆಲ್ಲ ತೆಗಿಬೇಕಾರೆ 6 ಗಂಟೆ ಆಗ. ಮತ್ತು ಈಗ ಮತ್ತೆ ಬಂದವ್ರಲ್ಲ ಈಗ ಬೆಳಿಗ್ಗೆ 25 ಇವೆಲ್ಲ. ಇವತ್ತು ಮೆಸಿಗಿನ ನೋಡಿ. ಹಾಂ, 25 ಸ್ಟಾರ್ಟ್ ಮಾಡ್ತೀವಿ ತೆಗಿಯಾಕ. ಹಾಂ, ಇವು 5 ಅದಾವ ಅಂದ್ರೆ 5 ತೈತಿ ಬಂದವ್ರಿ ಇಲ್ಲಿ. ಓರಿ. ಇವು 5 ಕೋಳಿ ಅದಾವ ಅಂದ್ರೆ ರೀ. ಹಾಂ ರೀ, ಇಲ್ಲಿ 5 ತೈತಿ ಬಂದಾವ ನೋಡ್ರಿ. ಬಂದವ್ರಲ್ಲ. ಇಲ್ಲಿ 5 ಕೋಳಿ ಅದಾವ್ರಿ. ಹಾಂ ರೀ, 5 ತೈತಿ ಬಂದಾವ್ರಿ. ಇಲ್ಲೂ 5 ಅದಾವ್ರಿ. 5 ಬಂದವ್ರಿ. ಹಾಂ ರೀ, ಇಲ್ಲಿ 4 ಅದಾವ್ರಿ. 5 ಅದಾವಲ್ರಿ. 4 ಬಂದವ್ರಿ. ಇನ್ನೊಂದು ಹಾಕ್ಬೇಕ್ರಿ ಇನ್ನು. ಇಲ್ಲೊಂದು ಯಾವ್ದು ಹೋಗ್ಬೇಕು? ಹಾಂ, ಒಂದು ಉಳ್ದೈತ್ರಿ. ಹಾಂ ರೀ,
ಇಲ್ಲಿ 4 ಅದಾವ್ರಿ. ಈ ಕಡೆ ಬರ್ರಿ. ಹಾಂ, ಈಗ 5 ಕೋಳಿ ಇಲ್ಲಿ ಅದಾವು, 5 ತತ್ತಿ ಬಂದದಾವ. 5 ತತ್ತಿ ಬಂದಾವ್ರಿ. ಇಲ್ಲಿ ಬಂದವ್ರಿ, ಹೌದಲ್ರಿ? ಮತ್ತು ಇಲ್ಲಿ 5 ಕೋಳಿ ಅದಾವ್ರಿ, 5 ತತ್ತಿ ಬಂದಾವ. ಅಲ್ಲಿ 5 ಅದಾವ. ಇಲ್ಲಿ 5 ಅದಾವ್ರಿ. ಹಾಂ, 4 ಬಂದಾವ್ರಿ. ಆ ಟೈಮ್ದಾಗ ಹಾಕ್ತೈತಿ ಗೊತ್ತಿಲ್ಲ ರೀ. ಅದು ರಾತ್ರಿ ಬಂದ್ರೆ ಬರ್ಬೋದು. ಹಾಕ್ತೈತಿ ಬಂದ್ರೆ ಹಾಂ ಇನ್ನೊಂದು ಅನ್ಕೋ ಹಾಕ್ಬೇಕು. ಹಾಂ, ಇದನ್ನ ಲೆಕ್ಕ ಇಟ್ಬಿಡ್ತೀವಿ. ಯಾವ್ದ್ರಿ? 5 ಕೋಳಿ ಇಟ್ಟಿದ್ವಿ ಅಂದ್ರೆ 5 ಮೊಟ್ಟೆ ಬಂದಿದ್ದು ಅಂದ್ರೆ 5 ಹಾಕಿ. ಹಾಂ, ಅದು 5 ಒಳಗೆ ಒಂದು ಕಡಿಮೆ ಬಂದೈತೆ ಅಂದ್ರೆ ಒಂದು ಹಾಕಿರತ್ತ ಅರ್ಥ ಆಗತ್ತೆ. ಹಾಂ ಹಾಂ, ಇದು ಇಲ್ಲಿ 5 ಬಂದದಾವ್ರಿ, ಹೌದಲ್ರಿ? ಇಲ್ಲಿ 5 ಕೋಳಿ ಇದಾವು, 5 ತೈತ್ ಬಂದದಾವ. ಇಲ್ಲಿ 5 ಬಂದದಾವ್ರಿ, ಹೌದಲ್ರಿ? ಎಲ್ಲಿ 4 ಎಲ್ಲಿದಾವ್ರಿ? ಹಾಂ, ಇದ್ರಾಗ ಇಲ್ಲಿ 4 ಅದಾವ ನೋಡಿ. 5 ಕೋಳಿ ಅದಾವ್ರಿ. ಹಾಂ, 4 ಬಂದಾವ್ರಿ. ಇಲ್ಲಿ 4 ಬಂದಾವ. ಹಾಂ, ಇಲ್ಲಿ 5 ಕೋಳಿ ಇದಾವೆ, 4 ಬಂದಾವು. ಇಲ್ಲಿ 5 ಕೋಳಿ ಇದಾವು, ಇಲ್ಲಿ 5 ಬಂದದಾವೆ, ಹೌದಲ್ರಿ? ಇಲ್ಲಿ 5 ಬಂದಾವು, ಇಲ್ಲಿ 4 ಬಂದಾವೆ, ಹೌದಲ್ರಿ? ಇದು ರಾತ್ರಿ ಯಾವಾಗ ಬೇಕಾದಾಗ ಬರ್ಬೋದು ಅದು. ಇವೆಲ್ಲ ಇವು ನಾಳೆ ತನಕ ತೆಗೆದ್ಲಿಕ್ಕೂ ನಡೆಯುತ್ತೆ, ಏನಾಗೋದಿಲ್ಲ, ನಡೆಯುತ್ತೆ. ಆದ್ರೆ ನೀವು ಮತ್ತೆ ನಾಯಿ ಅಂದ್ರೆ ಮತ್ತೆ ಸ್ಟಾಕ್ ಬಾಳಕತ್ರಿ. ಹಾಂ, ಮಾಲ್ ಸ್ಟಾಕ್ ಆತಂದ್ರೆ ಈ ಉಳಿ ಬಂದು ಹೊಡ್ಯಾಕತ್ತ ಒಂದಕ್ಕೊಂದು ಬಡ್ದಾಡ್ತಾವೆ. ಡ್ಯಾಮೇಜ್ ಆಗ್ತಾವೆ. ಒಂದು ದಿವಸಕ್ಕೊಮ್ಮೆ ತೆಗೆದ ಬಿಡೋದು. ದಿವಸಕ್ಕೊಂದು ಕ್ಲಿಯರ್ ಮಾಡಿದ್ರೆ ಅನುಕೂಲ. ಹಾಂ, ಅದೀಗ ಒಂದು ತಂದಂದ್ಲೇ 6,500 ಕೋಳಿ ನೀವು ತಂದ್ರಿಲ್ಲ, ಅದು ಇವು ಡ್ಯಾಮೇಜ್ ಆಗೋದು ಹಂಗೆ ಒಳಗೆ ಒಂದು ಏನ್ರಿ ಆಗಿ ಸಾವು ಬರೋದು ಅವಕ್ಕೇನು ಆಗ್ಯಾರಲ್ಲ ಎಷ್ಟು ಸಾಗ್ಬೋದು? ಕೋಳಿ ಅಂತ ಹೋಗ್ಯಾರ. ಎಷ್ಟು 100 ಕೋಳಿ ತಕ ಸಾಕಾವ. ಈಗ ವಾತಾವರಣ ಹೊಂಟೋಗ್ಬಿಟ್ಟಿದೆ. ಒಂದು ಬೀಡಿಗೆ ಒಂದು 100 ಹೊಕ್ಕವ. ಒಂದು ಅನ್ಕ 6,500 ತಂದಿರಂದ್ರೆ 6,400 ಉಳಿತಾವೆ, ಜೀವಂತ ಉಳಿತಾವೆ. ಅಷ್ಟೆಲ್ಲ ಕೆಲಸ ಕೊಡ್ತಾವೆ, ಹತ್ತಿ ಹಾಕ್ತಾವೆ. 6,600 ಈಗ ಅದಾವ. ಹಾಂ ಹಾಂ, ಅದು ಒಳಗೆ ಒಂದೊಂದು ಸಲ ಆದಾಯದ ರೋಗ ಅದು ಬರ್ತೈತಿಲ್ಲ ಅವಾಗ? ರೋಗದ ಏನು ಹಂಗೇನಿಲ್ಲ. ಅದಕ್ಕೆ ಔಷಧ ಸ್ಪ್ರೇ ಬರ್ತಾರೆ. ಅದಕ್ಕೆ ಔಷಧ ಎಲ್ಲ ಸ್ಪ್ರೇ ಗಿರೇ ಅದಕ್ಕೆಲ್ಲ ಮೆಟಲ್ ಮಾಡಿಸ್ತೀರಿ. ಹಾಂ, ಅದು ಕಣ್ಣಾಗದ ಔಷಧ ಹಾಕ್ತಾರಲ್ಲ, ಅವ್ರು ಹಾಕಿ ಟ್ರೀಟ್ಮೆಂಟ್ ಮಾಡಿರ್ತಾರೆ. 3 ತಿಂಗಳು 2 ಸರಿ ಕಣ್ಣಾಗ ಹಾಕಿರ್ತಾರೆ. ಇಲ್ಲಿ ಬಂದ್ಕೂಡಲೇ ಹಾಕ್ತೀನಿ. 3 ಇಂಜೆಕ್ಷನ್ ಮಾಡ್ತೀವಿ ಇಲ್ಲೇ 3 ಇಂಜೆಕ್ಷನ್ ಮಾಡಿರ್ತೀರಿ? 3 ಇಂಜೆಕ್ಷನ್ ಇಲ್ಲಿ ಬಂದ್ಕೂಡಲೇ ರೀ. ಹಾಂ ರೀ, 3 ಇಂಜೆಕ್ಷನ್ ಮಾಡಿಸ್ತೀವಿ. ನೀವು ವಾರದಾಗ ಒಂದು ಇಂಜೆಕ್ಷನ್ ಮಾಡ್ತೀವಿ. ನೀವು ಮಾಡ್ತೀರಾ? ನಾ ಬೇರೆ ಡಾಕ್ಟರ್ ಬರ್ತಾರೆ. ಅವೆಲ್ಲ 6,000ಕ್ಕೆಲ್ಲ ಮಾಡೋದು ಹೆಂಗೆ ರೀ ಗೊತ್ತಾಗೋದು? ಒಂದೊಂದು ಇದ್ರಾಗ ಹಾಂ ಸಿಕ್ಕೋದ್ರಿ. ಹಾಂ ರೀ, ಇಲ್ಲಿ ಭಾಳ ಓಪನ್ ಆಗೈತ್ರಿ ಅದು. ಅಷ್ಟು ಕಾಲು ಹಿಡ್ಕೋದ್ರಿ. ಹಾಂ ಹಾಂ ಹಾಂ, ಕೋಳಿ ಒಂದು ಕಾಲು ಹಿಡ್ಕೋದು. ಕಾಲು ಹಿಡ್ಕೊಂತಿಲ್ಲ ಇಲ್ಲೇ ನಿಂತು ಇಲ್ಲಿ ಗಪ್ರೆ ಔಷಧ ಮೇಂಟೈನ್ ಮಾಡುವಾಗ ಕಡಿತಾವಲ್ರಿ? ಕೇಳಿ ಒಳಗೆ ಹೋಗಿ ಇದು ಮಾಡ್ತಾರೋ. ಅದನ್ನ ಜಗ್ಗುದ ಬಾಗಲ. ಹಾಂ, ಅವು ಗೊತ್ತಾಗಿ ಹೊರಗೆ ಬರೋದು ಅದು ಅಂದ್ರೆ ಒಂದೊಂದೇ ಕಾಲು ಹಿಡಿದ್ರಿ. ಹಾಂ, ಇದನ್ನ ಹಿಡ್ಕೊಂಡ್ಬಿಡಿದ್ರಿ. ಇಲ್ಲಿ ಓಪನ್ ಹಾಕತ್ತಿ ಅದು ಹೆಂಗೆ ಒಳಗೆ ಹೋಗ್ತೀರಿ ನೋಡೋಣ. ಹಾಂ, ಮತ್ತು ಮ್ಯಾಲೆ ತೆಗಿದವ್ರಿ ಮ್ಯಾಲೆ ರೀ ಹಂಗೆ ತೆಗಿದು ಅವು ಗೇಟ್ ಐತಿ ಒಳಗೆ ಕೋಳಿ ಬಿಡಾಕ ಹೊರಗೆ ತೆಗಿಯಾಕ, ಅವಕ್ಕೆ ಇಂಜೆಕ್ಷನ್ ಮಾಡ್ಲಾಕ, ಏನಾರ ಆರೋಗ್ಯ ತಪ್ಪಿರ ಅದನ್ನ ಹೊರಗೆ ತೆಗೆದು ಬೇರೆ ಕಡೆ ಇಡ್ಲಾಕ. ಇದೊಂದು ಓಪನ್ ಇಷ್ಟು ಓಪನ್ ಐತಿ. ಹಾಂ ರೀ, ಅಷ್ಟು ಐತಿ ಅದು ಐಡ. ಹಾಂ, ತೆಗೀರಿ, ಇನ್ನೊಂದು ತೆಗೆದು ಮ್ಯಾಲೆ ಮಾಡಿರಿ. ಹಾಂ, ಇದು ಬಾಗಿಲ ಓಪನ್ ಮಾಡೋದು, ಗೇಟ್ ಲಾಕ್ ಮಾಡೋದು ಐತೆ ಅದಕ್ಕೆ. ಹಾಂ, ಅದು ಬಿಟ್ರಿ ಅಂದ್ರೆ ತಾಣ ಲಾಕ್ ಆಗತ್ತೆ. ಅದ ಅವಕ್ಕೇನು ತೆಗಿಯಕ್ಕೆ ಬರಲ್ಲ, ಏನಿಲ್ಲ. ಹಾಂ, ಚಲೋ ಆಯ್ತು ಐಡ. ಇದು ಏನದ ಎಲ್ಲ ಆಹಾರ ಮಾತ್ರ ನೀರು ಹೆಂಗೆ ಬರ್ತಾವಂದ್ರಿ ಇದಕ್ಕೆ? ಹಾಂ ಹಾಂ ರೀ, ಅವಕ್ಕೆ ಗೊತ್ತ ಹೆಂಗಾಗೋದ್ರಿ ಅದು? ಹಾಂ, ಇಲ್ಲಿ ನೀರು ಬೀಳ್ತಾವ್ರಿ ಅದು? ಆಟೋಮೆಟಿಕ್ ಐತ್ರಲ್ಲ. ಸರಿ, ನೋಡ್ರಿ ನೀರು ಏನು ಕುಡಿಯಾಕತ್ತೈತ್ರಿ? ಹಿಡಿತಿರ್ತಾವ್ರಿ. ಹಾಂ, ಅವಕ್ಕೆ ಗೊತ್ತಾಗಿ ಇಲ್ಲಿ ಬಂದು ನೀರು. ಹಾಂ ಹಾಂ ಹಾಂ, ಇಲ್ಲಿ ಕುಡಿಯಾಕತ್ತ. ಹಾಂ, ಹಾಂ, ಕೆಲ್ಲಿ ಕುಳ ಆಯ್ತು ಅದ ಸರ್. ಇಂಜೆ ನೀರು ಕುಡಿವಲ್ಲ ನಮ್ಗೆ ನೋಡಿ.
ಇಲ್ಲೇ ನೀರು ಈ ಇದ್ರಾಗ ಎಲ್ಲಾನು ಅಲ್ಲೇ ಕುಡಿಬೇಕ್ರಿ ಹಾಂ ಹಾಂ ಈಚೆಗಡೆ ಕೋಳಿ ಈಚೆಗಡೆ ಕುಡಿಯಾಕ ಬರತ್ರಿ ಈಚೆಗಡೆ ಕೋಳಿ ಈಚೆಗಡೆ ಕುಡಿಯಾಕ ಬರತ್ರಿ ಹಾಂ ರೀ ಒಂದು ಲೈನ್ದಾಗ ಒಂದು ಬಾಕ್ಸ್ನಾಗ ಎರಡು ನಿಪ್ಪಲ್ ಅದಾರ ಇವ ಹಾಂ ಇದಕ್ಕೆ ಏನಾರ ಆದ್ರೂ ಈಚೆಗಡೆ ಕೋಳಿ ಈಚೆಗೆ ಕುಡ್ತಾವ್ರಿ ಇವಕ್ಕೆ ಏನಾರ ಇವು ಏನು ಹಳದಿ ನಿಪ್ಪಲ್ ಕಾಣ್ತಾವು ಇದ ನಿಪ್ಪಲ್ದಾಗ ಕುಡಿವ್ರಿ ಅವು ನೀರು ಹಾಂ ಆ ಬಾಯಿ ಹತ್ತೋಟಿಗೆ ಬರ್ತಾವಲ್ಲ ಅದಕ್ಕೆ ಹಾಂ ಬರ್ತಾರಲ್ಲ ಹಾಂ ಆಟೋಮೆಟಿಕ್ ಇದು ಹಾಕೈತ್ರಲ್ಲ ಹಾಂ ಆಟೋಮೆಟಿಕ್ ಹಿಂಗೆ ಕುಡ್ಕೊಂಡ್ರೆ ಹಿಂಗೆ ನೀರು ಬರಾಕಲ್ಲ ಸರ್ ಅವು ತಾನೇ ಬರೀ ಹಚ್ಚಿರ ಅದಕ್ಕೆ ಜನ ಬಾಯಿ ಹಚ್ಚಿರ ಸ್ವಲ್ಪ ಬರ್ತಾವ ಇಟ್ಟು ಹಚ್ಚಿರ ಅಂದ್ರೆ ಆಟೋಮೆಟಿಕ್ ನೀರು ಬರಾಕತ್ತ ಹಾಂ ನೋಡ್ಗಪ್ರೆ ನೀವು ಸ್ವಲ್ಪ ಕೈ ಅದು ಬಟ್ಟಿಗೆ ನೇಮ್ ಹಚ್ಚಿರ ಮಾಡ್ರಿ ಹಾಂ ಅಟ್ ನೀವು ಏನು ಬಿಡ್ಲೆ ಹಚ್ಚಿರಿ ಹಂಗೆ ನೀರು ತಳದಳ ನೀರು ಅದಕ್ಕೆ ಜರ ಸ್ವಲ್ಪ ಅದಕ್ಕೆ ಟಚ್ ಮಾಡ್ರೆ ನೀರು ಬರಂಗ ಸ್ವಲ್ಪ ಟಚ್ ಮಾಡ್ರೆ ನೀರು ಬರ್ಲಕತ್ತವ್ರಿ ಆಗ ಹೌದಲ್ರಿ ಹಾಂ ಹಾಂ ಅವಕ್ಕೆ ನೀರಿನ ಕೊರತೆ ಏನಾಗಿಲ್ಲ ಏನಿಲ್ಲ ಹಾಂ ಎಲ್ಲ ಪೈಪ್ದಾಗ ನೀರು ಬಂದಿರ್ತೈತಿ ಮ್ಯಾಲೆ ಅಲ್ಲಿ ಫಿಲ್ಟ್ರ್ ಇದ್ರ ಹಾಕಿರ್ತೀರಿ ಹಾಂ ನೀರಿನ ವ್ಯವಸ್ಥೆ ಗೊತ್ತಾಗ್ತದೆ ಇದ್ರದ ಫುಡ್ದಂತೂ ಏನಂತಿ ಅದನ್ನ ಒತ್ಕೊತ ಹೋದ್ರೆ ಸಾಕು ಅದು ಫುಡ್ದ ಮಿಷನ್ ಆ ಕಡೆ ಒತ್ಕೋತೀರಿ ಈ ಕಡೆ ಒತ್ತರಲ್ಲ ಸ್ವಲ್ಪ ನೋಡೋಣ ಇನ್ನೊಂದು ಸ್ವಲ್ಪ ನೋಡ್ತೀವಿ ಯಾಕಡೆ ಆ ಕಡೆ ಹೋಗ್ತೀರಿ ಈಗ ಒತ್ಕೋತ ಏನು ಹೋಗ್ತೀರಿ ಅದು ಆಹಾರ ಎಲ್ಲಕ್ಕೂ ಸಪ್ಲೈ ಫುಲ್ ಹಾಂ 3 ಬ್ರಾಂಚ್ಗೆಲ್ಲ ಹಾಂ ರೀ ಸ್ವಲ್ಪ ಹಾಂ ರೀ ಒಟ್ಟ ಇದ್ರಕ್ಕೆ ಈಗ ಏನು ಹೊಂಟೈತಿ ಈಗ ಬೀಳಂಗಿಲ್ಲ ಅದು ಈ ಕಡೆ ಬರತ್ತಾಗ ಅಟ್ಟ ಬೀಳತೈತೇನ್ರಿ ಅದು ಬಂದ್ ಮಾಡಿದ್ರಿ ಸಾಯಂಕಾಲ ಹಾಕ್ಬೇಕ್ರಿ ಹಾಂ ಅದು ಬಟ್ಟೆ ಈಗ ಒದ್ಕೊತ ಹೋದ್ರೆ ಸಾಕು ತಾನ ಫುಡ್ ಆಹಾರ ಅದಕ್ಕೆ ಎಲ್ಲಕ್ಕೂ ಹಾಂ 1 2 3 ಈ 3 ರ್ಯಾಕ್ ಈ ಕಡೆ 3 ರ್ಯಾಕ್ ಬೀಳ್ದೈತಿ ಆ ಕಡೆ 3 ರ್ಯಾಕ್ ಬೀಳ್ದೈತಿ ಹಾಂ ರೀ ಹಾಂ ಇವು ಹುಲ್ದೆ ಯಾಕೆ ಇಟ್ರಿ ಮಿಕ್ಸ್ ಆಗಿ ಬಂದಿರ್ತಾರೆ ನಾವು ಕೇಳಿ ಕೊಡ್ತಿರಲ್ಲ ಹಾಂ ಅದ ಮಿಕ್ಸ್ ಆಗಿ ಬಂದಿರ್ತಾರೆ ಮತ್ತು ಈಗ ಹಂಗೆ ಇಡವ್ರಲ್ಲ ಅದ್ರನ್ನ ಇಲ್ರಿ ಕೊಡ್ತೀರಿ ಒಂದು ಕೊಡಾತೀರಿ ತಡ ಕೊಟ್ಟಿವ್ರ ಹಾಂ ಒಂದು 4-5 ಫಾರ್ಮ್ದಾಗ ಬೇಕ್ರಿ ಅವು ಒದ್ರಾಕೋದು ಒದ್ರಾಕ ಬೇಕ್ರಿ ಅವ ಯಾಕೆ ಒದ್ರದು ಅಂದ್ರೆ ಸುಮ್ಮನೆ ದನಿ ಮಾಡಕ್ ಬೇಕಲ್ಲ ಅವು ಯಾವ ದನಿ ಮಾಡಲ್ರಿ ಹಾಂ ಸಾಯಂಕಾಲ ಇವೇನು ಬಂದ್ ಮಾಡ್ತಾರಲ್ಲ ಹಾಂ ರೀ ಇವಾಗ ಭೂಮ್ಸ್ರಿ ಹಾಂ ರೀ ಒಂದು ಟೈಪ್ ಒದರ್ತಾವ್ರಿ ಆಟೋಮೆಟಿಕ್ ಎಲ್ಲ ಗಪ್ಪ ಆಗಿಬಿಡ್ತಾವ್ರಿ ಒಟ್ಟೆ ಕೋಡಿ ಸುಮ್ಮನೆ ಮಕ್ಕೊಂಡ್ಬಿಡ್ತಾವ್ರಿ ಅವು ಒದ್ರದು ಅಂದ್ರೆ ಇವು ಒಂದು ಟೈಪ್ ಬ್ಯಾರೆಟ್ ಗುರ್ರತ್ತೆ ಮಾಡ್ತಾರೆ ಹಾಂ ರೀ ಆ ಗುರ್ರತ್ ಮಾಡಿದಂದ್ರೆ 7 ಗಂಟೆಗೆ ರೀ ಹಾಂ ಎಲ್ಲ ಆಟೋಮೆಟಿಕ್ ಗಪ್ಪನ ಮಕ್ಕೊಂಡ್ಬಿಡ್ತಾವ ಹಾಂ ಹಾಂ ಇವ್ರು ಈಗ ಬಂದ್ರಲ್ರಿ ಇವ್ರು ನಿಮ್ಮ ಹೆಸರು ಹೇಳ್ರಿ ಹೋರಿ ಶಿವಾನಂದ್ ಅವ್ರ ಅಡ್ಡ ಹೆಸ್ರ ಮೂಳೆ ಅವ್ರ ಹಾಂ ಇವ್ರು ಬೀಗ್ರ ಬೀಗ್ರ ಇವ್ರು ಎಲ್ಲ ಸುತ್ತಮುತ್ತ ಹೊಲಗಳದಾರ ಎಲ್ಲರೂ ಇಲ್ಲೇ ಇರ್ತಾರ ಎಲ್ಲ ಬಗಲಾಗದ ಎಲ್ಲ ಬೀಗ್ರ ಹಾಂ ಇವ ಇದೇ ಒಟ್ಟು ಹೊಂದಿದ ಅವ್ರು ಒಟ್ಟ ಈಗ ಇವಕ್ಕೆ ಒದರಿದ್ವು ಅಂದ್ರೆ ಅವು ಸೈಲೆಂಟ್ ಆಕ್ಕಾವು ಹಾಂ ಸೈಲೆಂಟ್ ಆಕಾವ್ರಿ ಹಾಂ ಅದ್ರ ಸಲುವಾಗಿ ಒದರ್ತಾವ್ರಿ ಹಾಂ ರೀ ಒದರಿ ಅಂದ್ರೆ ಒಟ್ಟ ಎಲ್ಲ ಹೇಳ್ತಾವ್ರಿ ಹಾಂ ಸಾಯಂಕಾಲ 7-7:30 ರೀ ಹಾಂ ರೀ ಇವೊಂದು ಟೈಪ್ ಗುರ್ರತ್ತೆ ಸಪ್ಪ ಮಾಡ್ತಾವ್ರಿ ಹಾಂ ಆ ಸಪ್ಪ ಮಾಡ್ಕಿಲ್ಲ ಅವೆಲ್ಲ ಒದರಾತಾರಲ್ಲ ಹಾಂ ಹಿಂಗೆಲ್ಲ ಒದರು ಎಲ್ಲ ಗಪ್ಪ ಆಗಿಬಿಡ್ತೈತ್ರಿ ಹಾಂ ಸುಮ್ಮನೆ ಮಕ್ಕೊಂಡ್ಬಿಡ್ತಾವ್ರಿ ಎಲ್ಲ ಮನೆಗೆ ಬಿಡು ಒಟ್ಟ ಒಟ್ಟ ಮನೆಗೆ ಒಂದು 2 ತಾಸು ಸಂದೆ ಸಬ್ಬದ ಮಳೆ 1 ತಾಸು 2 ತಾಸು ಇಲ್ರಿ ಸಾಯಂಕಾಲ ಒಮ್ಮೆ ಮಾಡಿದ್ರೆ ಬೆಳಗ್ಗೆ ತನ ಇರಂಗೆ ಹೇಳ್ರು ಬೆಳಗ್ಗೆ ತಕ ಏನಂತ ಅವು ಇರೋದು ಚಲೋ ಇದ್ರಲ್ಲ ಮತ್ತೆ ಹಾಂ ಅದಕ್ಕೆ ಇದು ಕೋಳಿ ಅವು ಹೊಂದಕ್ಕಾದ್ರೆ ಇದು ಹಾಂ ಹಾಂ ಚಲೋ ಆಯ್ತು ಮತ್ತೆ ಈ ಕಡೆ ಒಂದು ಒಳಗೆ ಬರ್ರಿ ಎಲ್ಲರೂ ಒಂದು ಹೊರ್ಕೊತೀನಿ ಮತ್ತು ಗೊಬ್ಬರದಾಗ ಹೇಳೋಣ್ರಿ ತಳಗೋಗಿ ಆ ತಳ ಹೋಗ್ರಲ್ಲ ಗೊಬ್ಬರದೊಂದು ಮಾಹಿತಿ ಆ ಗೊಬ್ಬರ ಮಾಹಿತಿ ಅಟ್ ಹೇಳಕ್ರಿ ಎಲ್ಲರೂ 5 ಮಂದಿ ಅಂದ್ರಿ ನೀವು ಒಟ್ಟು ಇಲ್ಲೇ ಬಾಜು ಕೊಟ್ಟು ಆ ಡಬ್ಬಿ ತಳಗ ಇರ್ತೀರಿ ಹಾಂ ಥ್ಯಾಂಕ್ಸ್ ರೀ ಸರ್ ಹಾಂ ಥ್ಯಾಂಕ್ಸ್ ರೀ ನೋಡ್ರಿ ಈಗ ಇನ್ನೊಟ್ಟು ಮಾಹಿತಿ ಐತಿ ನಮ್ದು ಇನ್ನೂ ಉಳ್ದೈತಿ ಇನ್ನೂ ಬಾಕಿ ಮುಗಿದಿಲ್ಲ ಇವ್ರಿಗೆ ಎಷ್ಟು ಥ್ಯಾಂಕ್ಸ್ ಕೊಟ್ಟಿವಿ ಇವ್ರಿಗೆ ಆದ್ರಿ ಇಂಥ ಇದನ್ನ ಇನ್ನು ಗೊಬ್ಬರ ಏನೇನು ಮಾಡ್ತೀರಿ ಅದಟ್ಟು ಹೇಳಕ್ರಿ ಮುಂದೆ ಆಹಾರದೊಳಗೆ ಯಾವ್ಯಾವ ಥರ ಮಿಕ್ಸ್ ಮಾಡ್ತೀರಿ ಕಾಳುಗಳು ಅದಟ್ಟು ಫೀಡ್ ಯಾವ ಥರ ತಯಾರು ಮಾಡ್ತೀರಿ ನೀರಿನೊಳಗೆ ಯಾವ ಥರ ಔಷಧಗಳು ಬಿಡ್ತೀರಿ ಅವನು ಸ್ವಲ್ಪ ಮಾಹಿತಿ ಹೇಳಿದ್ರೆ ಚಲೋ ಆಕೈತಿ ಕೋಳಿಗೆ ಆಟೋಮೆಟಿಕ್ ನೀರು ಈ ಜಗನ್ ಹೋಗ್ತದಂದ್ರೆ ಆಟೋಮೆಟಿಕ್ ಮ್ಯಾಗಿನ ಹೋಗೈತ್ರಿ ಹಾಂ ರೀ ಈಗ ಸೆಂಟರ್ ತಗೊಂಡು ಹೋಗೈತ್ರಿ ಹಾಂ ರೀ ಸೆಂಟರ್ ತಗೊಂಡು ಹೋಗೈತ್ರಿ ಹಾಂ ಈ ತಳಗಿನ ಅಂದ್ರೆ ಈ ತಳಗಿನ ಇದಕ್ಕೆ ಇವರು ಇವೆಲ್ಲ ನೀರು ಇಲ್ಲಿ ಫಿಲ್ಟರ್ ಆಗಿ ಹೋಗ್ತಾವ್ರಿ
ಅಲ್ಲಿ ಮ್ಯಾಗಿಂದ ಬರ್ತಾವ್ರಿ ಫಿಲ್ಟರ್ ಆಗೇ ಬಂದಿರ್ತಾವ ಅಲ್ಲಿ ಎಷ್ಟು ಕುಡಿತಾರಲ್ಲ ಆಟೋಮೆಟಿಕ್ ಹೋಗ್ತೈತಿ ನೀರು ಇರ್ಲಿಕ್ಕಂದ್ರ ಆಟೋಮೆಟಿಕ್ ಹೋಗಿದ್ದಿಲ್ರಿ ಅದು ನೀರು ಅದು ಎಷ್ಟು ಕುಡಿತಾವ ಎಷ್ಟು ಕಪ್ಪಿಸ್ತಾವ ನೀರು ಅಟ್ಟೆಲ್ಲ ಹೋಗ್ತೈತಿ ಅಷ್ಟೇ ಹಾಂ ಅದಕ್ಕೆ ಪರಿಚಯ ಮಾಡಂಗಿಲ್ಲ ಹೆಚ್ಚು ಹೋಗಂಗಿಲ್ಲ ಹೌದಲ್ರಿ ಎಷ್ಟು ಬೇಕಾದ್ರೆ ಅಷ್ಟ ಪ್ರಮಾಣ ನೀರು ಇದೆಲ್ಲ ನೀರಿನ ವ್ಯವಸ್ಥೆ ಅದು ಇದೊಂದು ಬಾಕ್ಸ್ ಇದು ಹೌದಲ್ರಿ ವೆಂಚೂರಿ ಟೈಪ್ ಇದು ನೀರು ಹೆಂಗೆ ಹೋಗ್ತೈತಿ ಎಲ್ಲ ಹೋಗ್ತೈತಿ ಈಗ ನಡ್ರಿ ನೋಡೋಣ ಅಲ್ಲಿ ತಳಗಿಂದ ಇದೆಲ್ಲ ಇವು ತತ್ತಿ ಸಂಗ್ರಹ ಮಾಡಾಕಿರ್ತಾವ ರೀ ಇದೊಂದು ಬೃಹತ್ ಪ್ರಮಾಣದ ಒಂದು ಕೋಳಿ ಫಾರ್ಮ್ ಇದಾಗಿರೋದ್ರಿಂದ ಈಗ ನಾವು ಇದೆಲ್ಲ ಮಾಲಕರು ಎಲ್ಲ ಹೇಳ್ರಿ ಅವ್ರ ಬ್ರದರ್ ಆನಂದ್ ಅವ್ರ ಈಗ ಕೆಳಗಡೆ ಹೋಗಿ ಇದೇನು ಬೆಳೆದಿದ್ರ ಇದ್ರ ಗೊಬ್ಬರ ಯಾವ ಥರ ಎಷ್ಟು ಟನ್ ಆಗ್ತೈತಿ ಇದನ್ನು ಯಾವ ಥರ ಬಳಸ್ತಾರೋ ಮತ್ತು ಆಹಾರ ಯಾವ ಥರ ಕೊಡ್ತಾರೋ ಆ ಆಹಾರದೊಳಗೆ ಏನೇನು ಕೊಡಿಸ್ತಾರೋ ಅನ್ನೋದು ಕೇಳ್ಕೊಂಡು ನೋಡ್ಕೊಂಡು ಬರೋಣ ಈಗ ಹೋಗೋಣ ಫಾರ್ಮ್ ವೀಕ್ಷಣೆ ಆಯಿತು ಈಗ ಮ್ಯಾಲಿಂದ ಎಲ್ಲ ಗೊಬ್ಬರ ಆಟೋಮೆಟಿಕ್ ತಾನ ಬರ್ತೈತಿ ಏನು ಹುಡುಗುದಿಲ್ಲ ಏನಿಲ್ಲ ಎಲ್ಲ ಗೊಬ್ಬರ ತನ್ನ ಆಟೋಮೆಟಿಕ್ ಏನು ಗುಡಿಸೋದಿಲ್ಲ ಸ್ವಚ್ಛ ಮಾಡೋದಿಲ್ಲ ಏನು ಬೇಕಾಗಿಲ್ಲ ಅಲ್ಲಿ ಏನು ಸ್ವಲ್ಪ ಹತ್ತದ ಮಾಡ್ಬೇಕು ಅಂತ ತಂತಿಗಿದೆ ಏನಿಲ್ಲ ಬಿಡೋದ್ರ ಅಲ್ಲೇ ಏನೋ ಹತ್ತಿರ ಉದುರಿ ಒಣಗಿ ಉದ್ರಿ ಒಂದ್ ದಿವಸ ಒಣಗಿ ತಪ್ಪ ತಿರ್ಗಾಡ್ತಾವ ಹೆಂಗಿದ್ರಾವ ಕಾಲು ಆಗ್ತಾವ ಅಲ್ಲಿ ಉದುರಿ ಒಳಗೆ ಕಳೆದು ಏನೂ ಅಲ್ಲಿ ಉಳಂಗೆ ಕಸರ ಏನು ಉಳಿಯಂಗಿಲ್ಲ ಹಾಂ ಅದು ಇದು ಎಷ್ಟು ದಿವಸಕ್ಕೆ ತೆಗಿತೀರಿ ಇದನ್ನು ಈಗ ನಾವು 4 ತಿಂಗಳು ತೆಗಿತೀರಿ ಗೊಬ್ಬರ ಹಾಂ 4 ತಿಂಗಳಲ್ಲಿ ತೆಗಿತೀವಿ ಈಗ ನಮ್ಮ ಕಬ್ಬದ ಎಲ್ಲ ಈಗ ಹೊಂಟಾರೆ ಇದನ್ನ ಮಾಡ್ತಿದ್ದೆ ಎಲ್ಲ ಕಬ್ಬು ಅದೆಲ್ಲ ಹೋಗುತ್ತೆ ಇದನ್ನ ಕ್ಲೀನ್ ಮಾಡಿ ಅಂತ ತೆಗೆದ್ಬಿಟ್ರೆ ಅಂದ್ರೆ ಇದನ್ನ ನಿಮ್ಮ ಗೊಬ್ಬರ ನಿಮ್ಮ ಹೊಲಕ್ಕೆ ಹಾಕ್ತೀರ ನಮ್ಮ ಹುಡುಗ ಹಾಕ್ತಿರಿ ಮತ್ತೆ ಯಾರು ಸಾವಯವ ಗೊಬ್ಬರ ಆದಂಗಿದ ಸಾವಯವ ಗೊಬ್ಬರ ಎಲ್ಲ ಇರೋ ಏನು ಮಿಕ್ಸರ್ ಅಲ್ಲಿ ಏನು ಮಿಕ್ಸರ್ ಆಗಿಲ್ಲ ಆಹಾರ ಇರ್ತೈತಿ ಆಹಾರದ ಇದಾಗ ಬಂದಿರ್ತೈತಿ ಈಗ ಕಬ್ಬಿಗೆ ಬಾರಿ ಚಲೋ ರೀ ಹಾಂ ಕಬ್ಬಿ ಭಾರಿ ಇರುತ್ತಲ್ಲ ಅದು ನಿಮಗೆ ಸಾಲಿ ಹೆಚ್ಚು ಉಳಿದ್ರೆ ನಿಮಗೆ ನಿಮ್ಮ ಹೊಲಕ್ಕೆಲ್ಲ ಸಾಲಿ ಹೆಚ್ಚಾಗ್ತದೆ ಕೊಡ್ಬೋರಲ್ಲ ಮತ್ತೆ ಯಾರು ಕೇಳಿ ಮಾರಾಟ ಮಾಡ್ತೀವಿ ರೈತ ಬಂದವ್ರು ಬೇರೆದವ್ರು ಒಯ್ತಾರೆ ಹೋಯ್ತಾರೆ ಹಾಂ ಇದು ಸಾಧಾರಣ ಎಷ್ಟು ಟನ್ ಹೊಂಡ್ಬೋದು ಒಂದು ವರ್ಷಕ್ಕೆ ಒಂದು ವರ್ಷಕ್ಕೆ ಒಂದು 35-40 ಟನ್ ಆಗ್ಬೋದು ಹೌದಲ್ಲ ಒಂದು ವರ್ಷ 18 ತಿಂಗಳು ಇರ್ತೈತೆ ತನಕ 6 ವರ್ಷಕ್ಕೊಂದು ತೆಗಿತೀರಿ ಸಾಧಾರಣ 8 ತಿಂಗಳು 2 ಸರಿ ತೆಗಿತೀರಿ ವರ್ಷ ಹೌದಲ್ಲ ಹಾಂ ಮತ್ತು ಇದು ಕೋಳಿ ಗೊಬ್ಬರದ ಇದು ಹಂಗೆ ಇಲ್ಲೇ ಭಾಳ ದಿವಸ ಬಿದ್ದರೆ ಏನು ಇಫೆಕ್ಟ್ ಆಗೋದಿಲ್ಲ ಅದಕ್ಕೆ ಹೀಟ್ ಆಗೋದು ಆಗಲ್ದಾವ ಇಲ್ಲೇ ಒಣಗ್ತಿರ್ತೈತೆ ಹಂಗೆ ಹಂಗೆ ಒಣಗ್ತಿರತ್ರಿ ಮ್ಯಾಲ ನೋಡಕ್ಕೆ ಕಟ್ಟ ಸಿಕ್ಕ ಎಲ್ಲ ಒಣಗಿದಿರತ್ತೆ ಒಣಗಿದ್ದೇ ಇರ್ತೈತೆ ಈಗ ನಿಮ್ಗೆ ಆಹಾರದ ಇದು ಗೊಬ್ಬರದಾತು ಗೊಬ್ಬರ ನಿಮ್ಗೆ ಎಷ್ಟು ಬೇಕಾದ್ರೆ ನಿಮ್ಮ ಹೊಲಕ್ಕೆ ಬೆಳೆಸ್ಕೊತೀರಿ ಉಳ್ದ ಹೆಚ್ಚಾದ್ರೆ ಕೊಡ್ತೀರಿ ಮತ್ತು ಇಲ್ಲ ಯಾರು ಇಲ್ಲ ಮತ್ತೆ ಸಾಕು ಮಾಡ್ತೀರಿ ಮತ್ತೆ ಮುಂದೆ ಹಾಂ ಇದು 18 ತಿಂಗಳು ಒಂದು ಕೋಳಿ ಹಾಕಿರಂದ್ರೆ 18 ತಿಂಗಳು ಕಾಯಂ ಇರೋದೇ ಇದು 18 ತಿಂಗಳು ಕಾಯಂ ಇರೋದು ಮೊದಲು 4 ತಿಂಗಳು 5 ತಿಂಗಳಂತೂ ತತ್ತಿ ಹಾಕಂಗಿಲ್ಲವ ಹಂಗೆ ಬೆಳೆಸೋದು ಮುಂದೆ ಆಮೇಲೆ 5ನೇ ತಿಂಗಳು ಸ್ವಲ್ಪ ಹಾಕ್ಲಾಗ್ತಾವೆ ಸುಮ್ಮನೆ ಅದೇನು ಅಂದ್ರಲ್ಲ ಅದು ಇದನ್ನು ರೀ ಶಾಂಪಲ್ ಬೆಳತ್ತಾವೆ ಆಮೇಲೆ 6ನೇ ತಿಂಗಳಿಗೆ 52 ಗ್ರಾಮ್ ಪ್ಲಸ್ ಬೀಳಾಗ್ತಾವೆ ಅವಾಗ ಕರೆ ನಿಮ್ದು ಚಾಲು ಆಯ್ತು ಉತ್ಪಾದನೆ ಕೋಳಿ ಇದ್ರ ತತ್ತಿ ಉತ್ಪಾದನೆ ಅವಾಗ 6,000 ತತ್ತಿ 6,500 ಕೋಳಿ ಅದಾವಂದ್ರೆ 6,300 ಹೊರಗೆ ಬರ್ತಾವೆ ದಿವಸ ಅಷ್ಟು ತಯಾರಾಗುತ್ತೆ ಅಷ್ಟು ತತ್ತಿ ಬಂದು ನಿಮಗೆಲ್ಲ ಒಯ್ತಾರೆ ಬಂದು ನಿಮಗೆ ಯಾರು ಬಂದು ಒಯ್ತಾರೆ ಇಲ್ಲೇ ಅಗ್ರಿಮೆಂಟ್ ಮಾಡಿದ್ದೀರಿ ಅಗ್ರಿಮೆಂಟ್ ಮಾಡಿರೋ ದಿವಸ ಬಂದು ಅವ್ರು ನಿಮಗೆ ಪೇಮೆಂಟ್ ಕೊಡ್ತಾರೆ ಅಂತ ಇದಕ್ಕೆ ಲೋನ್ ಆಗ್ಯಾನ ಏನು ಮಾಡ್ರಿ ಲೋನ್ ಅದು ಏನು ಮಾಡಿಲ್ರಿ ನೀವು ಹಾಂ ಎಲ್ಲ ಸ್ವಂತ ರೊಕ್ಕ ಹಾಕಿದ್ದೀರಿ ಸ್ವಂತ ಹಾಕಿರಿ ಇಲ್ಲ ಲೋನ್ ಮಾಡ್ರೆ ಸಬ್ಸಿಡಿ ಅದಾವು ಮತ್ತು ಅದಕ್ಕೆ ಸರ್ಕಾರದ ಅನುಕೂಲ ಇದು ಸವಲತ್ತುಗಳು ಅದಾವು ಲೋನ 25 ಲಕ್ಷ 50 ಲಕ್ಷ ಹಾಕಿರಲ್ಲ 50 ಲಕ್ಷ ಲೋನ್ ತೊಗೊಂಡ್ರೆ ತಿಳ್ಕೊರಿ ಉದಾಹರಣೆ 25 ಲಕ್ಷ ಸಬ್ಸಿಡಿ ಇರ್ತೈತಿ ಮತ್ತು ಅದ್ರ ಸರ್ಕಾರದ ಪ್ರೋತ್ಸಾಹ ಮಾಡ್ಕೋಬೇಕಲ್ಲ ಮತ್ತು ನೀವು ಇನ್ನೋರಿಗೆ ಅದು ನೋಡಿಲ್ರಿ ಯಾಕೆ ನೋಡಿಲ್ಲ ಅಲ್ಲೇ ಅಕಸ್ಮಾತ್ ಇದು ಕೋಳಿ ಕುಕ್ಕಟ ಉದ್ಯಮ ಹೆಂಗೈತ್ಲ ಇದು ಕೋಳಿ ಉದ್ಯಮ ಇದು ಒಮ್ಮೆ ಚಲೋ ನೋಡ್ಕೊಂಡು ಆದ್ರೆ ಚಲೋ ಇರ್ತೈತಿ ಒಮ್ಮೆ ಹಕ್ಕಿ ಜ್ವರ ಆ ಜ್ವರ ಈ ರೋಗ ಬಂದು ಇಲ್ಲೋ ಭಯಂಕರ ಲಾಸ್ ಆಗ್ಯಾರ ರೈತರು ಎಷ್ಟೋ ಮಂದಿ ನಮ್ಮ ಮಗಳಾಗಿನ ಅವ್ರು ತೆಗೆದು ಕೋಳಿ ತೆಗೆದು ಮಾರಿ ಅದ್ರಾಗ ಹೊಲ ಕೊಟ್ಟಾರ ಜಮೀನುಗಳು ಕೊಟ್ಟಾರ ನನಗೆ ಓದಕ್ಕೆ ನಾನು ಅದಕ್ಕೆ ಹೇಳ್ತೀನಿ ಜಮೀನುಗಳು ಕೊಟ್ಟಾರ ತಾವು ಮಾಡಿದ್ದ ಕೋಳಿ ಫಾರ್ಮ್ ಮಾಡಿ ಜಾಗ ಕೊಂಡು ತೊಗೊಂಡ್ರು ಅಥವಾ ತಮ್ಮ ಹೊಲ ಕೊಟ್ಟಕ್ಕೆ ಲೋನ್ ಮುಟ್ಸ್ಯಾರ ಅದಕ್ಕೆ ಹಂಗೂ ಆಗ್ಯಾವು ಅದಕ್ಕೆ ನೀವು ಲೋನ್ ತೆಗೆದ ಅದಕ್ಕೆ ಸಬ್ಸಿಡಿ ತಗೊಂಡ ಮಾಡಿರಿ ಮತ್ತು ಬೇರೆದವ್ರು ಮಾಡೋಕೆ ಹಚ್ಚಾರ ಅವ್ರಿಗೆ ಅನ್ಕೊ ಹೇಳ್ರಿ ಇವ್ರು ಯಾರೇ ನಿಮ್ಮ ಬಾಜುಕ್ಕೆ ಬಂದು ಇದು ನಮ್ಗೆ ವಿಡಿಯೋದಾಗ ನೋಡ್ರಿಪ್ಪ ನಮ್ಮ ಅಶೋಕ್ ಕೋತ್ ಅತನೇ ಯೂಟ್ಯೂಬ್ ಚಾನಲ್ ಐತಿ ಚಾನಲ್ದಾಗ ಯಾರೋ
ವೀಕ್ಷಣೆ ಮಾಡಿ ನೋಡ್ರಿ, ರೈತ ಬಾಂಧವ್ರು ನೋಡ್ರಿ ಅಂತ ತಿಳ್ಕೊರಿ. ಅವ್ರು ಬಂದು ನೀವು ನಮಗೆ ಏನ್ರಿ ಮಾಹಿತಿ ಹೇಳ್ರಿ, ಹಂಗೆ ಹೇಳ್ರಿ ಅಂತ ನೀವು ಹೇಳ್ತೀರಿ ಮಾಹಿತಿ ಅವ್ರಿಗೆ? ಹೇಳ್ತಿರಲ್ಲ, ಐತಿ, ಅನುಕೂಲ ಐತಿಲ್ಲ, ಲಾಭದಾಯಕ ಉದ್ಯೋಗ ಐತಿ. ಅನುಕೂಲ ಐತ್ರಿ, ಲಾಭ ಐತ್ರಿ. ಈ ಬಾಯ್ಲ್ ಅನುಕೂಲ ಲಾಭದಾಯಕ ಐತಿ, ಲಾಸ್ ಏನಿಲ್ಲ. ಲಾಸ್ ಏನಿಲ್ರಿ. ಹಾಂ, ತಕ ಮೇಂಟೈನ್ ಮಾಡ್ಬೋದು. ಅಂಥದ್ದು ಏನೋ ಒಂದು ಹಕ್ಕಿ ಜ್ವರ ಇವ ಬಂದ್ವು ಅಂದ್ರೆ ಅವಾಗ ಸ್ವಲ್ಪ ಸಮಸ್ಯೆ ಆಗ್ಬೋದು. ಆಗ್ಯಾವ, ಹಂಗೆ ಭಾಳ ಮಂದಿಗೆ ಆಗ್ಯಾವ, ಲಾಸ್ ಆಗ್ಯಾವು. ಯಾವಾಗ ಜ್ವರ ಬರುತ್ತೆ ಹೇಳಕ್ಕೆ ಬರೋಲ್ಲ, ಅದು ಯಾರ ಕೈಯಾಗ ಏನಿಲ್ಲ. ಅದಕ್ಕೆ ನೀವು ಸ್ವಲ್ಪ ಮುಂಜಾಗ್ರತವಾಗಿ ಹೆಂಗೆ ಲೋನ್ ತಕ್ಕೊಂಡಾಗಲಿ, ಈಗಾದರೂ ತೋರಿಸ್ರಿ ಲೋನ್ ತಕ್ಕೊಂಡ ಸಬ್ಸಿಡಿ ಪಡೆದ ಸ್ವಲ್ಪ ನೀವು ಆರ್ಥಿಕವಾಗಿದ್ರಂದ್ರೆ ನೀವು ಮತ್ತೊಂದು ಇಂಥ ಫಾರ್ಮ್ ಮಾಡ್ಲಿಕ್ಕೆ ಅನುಕೂಲ. ಹಾಂ, ಇಂಥವು ತಯಾರು ಮಾಡ್ಬೇಕು. ಇದು ಪೌಷ್ಟಿಕ ಆಹಾರ ಇರೋದ್ರಿಂದ ಚಿಕ್ಕ ಮಕ್ಕಳಿಗೆ ಮತ್ತು ಇದು ಗರ್ಭಿಣಿ ಮಹಿಳೆಯರು ಇರ್ತಾರಲ್ಲ ಅವ್ರಿಗೆ, ಗರ್ಭಿಣಿ ಮಹಿಳೆಯರಿಗೆ, ಚಿಕ್ಕ ಮಕ್ಕಳಿಗೆ ಇದು ಕೊಡ್ತಕ್ಕಂಥ ಒಳ್ಳೆಯ ಆಹಾರ ಇದು. ಇಂಥ ಆಹಾರ ನೀವು ತಯಾರು ಮಾಡ್ಲಕತ್ತಿರಲಿಲ್ಲ, ಭಾಳ ಖುಷಿ ಅನಿಸ್ತದೆ ನಮಗೆ. ಇಂಥ ಆಹಾರ ಇನ್ನೊಂದು ಇಂಥ ಕೋಳಿ ಫಾರ್ಮ್ ನೀವು ಮಾಡಿರಿ, ಇನ್ನೂ ಇದಕ್ಕಿಂತ ದೊಡ್ಡ ಪ್ರಮಾಣದಾಗ ಬೆಳೆಸ್ರಿ, ದೊಡ್ಡ ಪ್ರಮಾಣದಾಗ ಉತ್ಪಾದನೆ ಆಗಲಿ ಹೇಳಿ ನಾವು ಆ ಪರಮಾತ್ಮನಲ್ಲಿ ನಮ್ಮ ಅಶೋಕ್ ಅಪ್ಪನ ಯೂಟ್ಯೂಬ್ ಚಾನಲ್ ವತಿಯಿಂದ ನಮಗೆ ಧನ್ಯವಾದಗಳು, ನಮಸ್ಕಾರಗಳನ್ನ ಹೇಳಿ ಇನ್ನೂ ಒಂದು ಫಾರ್ಮ್ ನಿಮ್ಮದು ಆಗಲಿ ಅಂತ ಹೇಳಿ ನಾವು ಪರಮಾತ್ಮನಲ್ಲಿ ಬೆಳ್ಕೊತೀವಿ, ಅವ್ರು ಪ್ರಾರ್ಥನೆ ಮಾಡ್ತೀವಿ. ನಮಸ್ಕಾರ ಆಗಲಿ. ಮತ್ತು ಈಗ ನಿಮ್ಗೆ ಏನೋ ಫುಡ್ದ ಬಗ್ಗೆ ಗಿರ್ನಿ ಅದು ಏನೇನು ಮಿಕ್ಸ್ ಮಾಡ್ತೀರಿ ಅದಟ್ಟು ಹೇಳಕ್ರಿ ಬರಲಿ. ಹೋಗ್ಬೇಕಾದ್ರೆ ಎಲ್ಲ ಸ್ವಚ್ಛ ಮಾಡ್ಕೊಂಡು ಹೋಗ್ತೀನಿ. ಏನಿಲ್ಲ ತೋರ್ಸ ಸರ್, ಅಡುಗೆ ಮನೆ ಹೆಂಗಿರ್ತದೆ ಹಂಗೆ ಸ್ವಚ್ಛ ಇಟ್ಟು. ಇದು ಆಹಾರ ಮನೆ ಅಂದ್ರೆ ಅಡುಗೆ ಮನೆ ಇದ್ದಂಗೆ. ಹಾಂ, ಇದು ನಾವು ಮನುಷ್ಯರಿಗೆ ಅಡುಗೆ ಮನೆನ, ಕೋಳಿದಾದ್ರೂ ಅವಕ್ಕೂ ಅಡುಗೆ ಮನೆನ ಒಳ್ಳೆ ಸ್ವಚ್ಛತಾ ಇಟ್ಕೊಂಡು ಇರ್ತೀರಿ. ಇಲ್ಲೆಲ್ಲ ಕರೆಂಟ್ ವ್ಯವಸ್ಥೆ ಮಾಡ್ಕೊಂಡ್ರೆ ನೋಡ್ರಿ ಎಷ್ಟು ಚಂದ ಕರೆಂಟ್ ವ್ಯವಸ್ಥೆ ಮಾಡ್ಯಾರ. ಹೆಂಗೆ ಕೋಳಿ ಫಾರ್ಮ್ದವ್ರ ಕರೆಂಟ್ ವ್ಯವಸ್ಥೆ ಮಾಡ್ಕೊಂಡು ಬಿಟ್ರೆ ಯಾಕೆ ಬಂದು ಕೇಳಿ ಅವ್ರು ನಮ್ಗೆ ತ್ರಾಸ ಕೊಡ್ತಾರೆ. ಅವ್ರು ಸರಿಯಾಗಿ ಬೆಲೆ ತುಂಬ್ತಿರ್ತೀವಿ, ಒಂದು ಪ್ರಮಾಣದಾಗ ಒಂದು ಅದೇನದ ನಮ್ಮದು ಆದಾಯದೊಳಗೆ 1% 5% ಹೋಗಲಿ. ಖರೆ ಹಿಂಗೆ ಮಾಡ್ಕೊಂಡು ಇರೋದು ಒಳ್ಳೆ ರೈತ ಬಾಂಧವ್ರಿಗೆ ಒಂದು ಒಳ್ಳೆ ಸಜೆಷನ್ ಚಂದ ಭಾಳೈತಿ. ಎಷ್ಟು ಕಾಟ್ರಗಳು ಮಾಡಿರಿ, ಎಷ್ಟು ನೋಡಿ ಫೀಸ್ಗಳು ಹೆಂಗೆ ಇಟ್ಕೊಂಡ್ರಿ, ಹೆಂಗೆ ಎಲ್ಲ ನೀಟ್ಗಳು ಇಟ್ಕೊಂಡ್ರಿ, ಎಷ್ಟು ಖುಷಿ ಅನ್ಸುತ್ತೆ ನಮಗೆ. ಈ ಥರ ವ್ಯವಸ್ಥೆ ಬೇಕು. ಇಲ್ಲಿ ಏನು ಮಾಡ್ತಾರೆ ಇಲ್ಲಿ ಗೊಂಜಾಳ ಆಟೋಮೆಟಿಕ್ ಮ್ಯಾಲೆ ಹೋಗ್ತಿರಲ್ಲ, ಈ ಜಗ್ತತ್ರಿ ತಾನೇ ಜಗ್ಗಿ ಮ್ಯಾಲೆ ಹೋಗತ್ರಿ. ಹಾಂ, ಅಲ್ಲಿ ದಂಡ್ಯಾಗ ನಿಂತ್ರಿ ಈಗ ಕೇಳಿಸ್ತೈತೆ ರೀ. ಇಲ್ಲಿ ಆಟೋಮೆಟಿಕ್ ತಂಗ ಚಲೋ ಹೋಗ್ಬಿಡುವ್ರಿ. ಇದು ಬೇಕು. ಹಾಂ ಇದು ತೋರಿ ಮೊದಲೊಮ್ಮೆ ತೋಟ್ ಬಂದು ಈ ಮಾತಾಡೋದ್ರೆ ತೋಟ್ರೆ ಈಗ ಈ ಗೊಂಜಾಳ ಮತ್ತು ಇದ್ರಾಗ ಏನೇನು ಮಿಕ್ಸ್ ಮಾಡ್ತಾರೆ ಇದ್ರೊಳಗೆ? ಇಲ್ಲಿ ಗೊಂಜಾಳ ಇದನ್ನ ಹಾಕ್ತೀವಿ. ಹಾಂ, ಗೊಂಜಾಳ ಬುಕ್ನಿ ಆಗೋದ್ರಲ್ಲಿ ಆಮೇಲೆ ಡೈರೆಕ್ಟ್ ಮಿಕ್ಸರ್ ಐತಿ, ಮಿಕ್ಸರ್ದಾಗ ಸುಗೋದ್ರಿ. ಯಾವ ಸಣ್ಣ ಕಾಳುಗಳು? ಹಾಂ, ಮೊದಲು ಐತಿಲ್ಲ. ಇದು DRB ಅಂತ ಹೇಳ್ತದೆ. ಇದು ಪೌಡ್ರ ಇದು? ಹಾಂ ಹಾಂ ಹಾಂ. ಇದನ್ನು ಡೈರೆಕ್ಟ್ ಮಿಕ್ಸಿಂಗ್ ಮಾಡೋದ್ರ. ಇದ್ರಾಗ ಎಷ್ಟು ಥರ ಕಾಳದಾವ, ಎಷ್ಟು ಥರ ಮಿಕ್ಸ್ ಐತಿ. ನ್ಯೂಟ್ರಿಷನ್ ಇದೆ ಇದು. ಹಾಂ, ಕೋಳಿ ನ್ಯೂಟ್ರಿಷನ್ ಇದೆ, ಹೌದಲ್ರಿ? ಹಾಂ ರೀ. ಇದು ಒಂಥರ ರೀ. ಹಾಂ ರೀ. ಇದಕ್ಕೆ DRB ಅಂತಾರೆ ರೀ. ಹಾಂ ರೀ. ಮತ್ತು ರೀ ಸೋಯಾ ಅಂತ ಐತ್ರಿ. ಇದು DRB ರೀ. DRB ಇದು DRB ರೀ. ಇದು ಎಲ್ಲ ನ್ಯೂಟ್ರಿಷನ್ ಇದ್ರಾಗ ಅದಾವ. ಇದು ಗೊಂಜಾಳ ಹೊಡೆದ ಅದ್ರಾಗ ಅಲ್ಲಿ ದೆಬ್ಯಾಗ ಮಿಕ್ಸ್ ಮಾಡಿ. ಹಾಂ, ಅಲ್ಲೇ ಮಿಕ್ಸರ್ ಐತ್ರಿ. ಇಲ್ಲ ಡೈರೆಕ್ಟ್ ಇಲ್ಲೇ ಮಿಕ್ಸ್ ಮಾಡ್ತಾರೆ. ಆಮೇಲೆ ಸೋಯಾ ಐತ್ರಿ. ಹಾಂ ರೀ. ಇದ್ರೊಳಗೆ ಮಿಕ್ಸ್ ಮಾಡಿದ್ರೆ ಇದ್ರ ಜಗ್ಗಿ ಯಾವುದು ಹೋಗ್ಬೇಕು, ಆಟೋಮೆಟಿಕ್ ಹೋಗ್ತೈತ್ರಿ. ಅಲ್ಲಿ ಗೊಂಜಾಳ ಹಾಕಿದ್ವಿ ಅಂದ್ರೆ ಆಟೋಮೆಟಿಕ್ ಬರುತ್ತೆ. ಗೊಂಜಾಳ ಅಲ್ಲಿ ಹಾಕಂತ ಈ ತಾನ ಆಟೋಮೆಟಿಕ್ ಬುಕ್ಕಿನ ಹಾಕತ್ರಿ. ಉಪ್ಪಿನ ಆಗ್ತೈತಿ. ಇಲ್ಲಿ ಬಂದು ಹೋಗುತ್ತೆ. ಇದು ಮಿಕ್ಸರ್. ಮಿಕ್ಸಿಂಗ್ ಮಾಡೋದು. ಹಾಂ, ಎಲ್ಲ ಥರ ಫುಡ್ ಯಾವ್ದಾಗ ನೀವು ಅದು DRB ಐತಿರಲ್ಲ, DRB ಪುಡಿ, ಸೋಯಾ ರೀ, ಸೋಯಾ ಪುಡಿ, ಕಲ್ಲು ಐತ್ರಿ. ಇದು ಕಲ್ಲ. ಹಾಂ, ಕಲ್ಲು ಅಂದ್ರೆ ಏನದ? ಮಾರ್ಬಲ್ ರೀ. ಇದು ಮಾರ್ಬಲ್. ಹಾಂ, ಮಾರ್ಬಲ್ ಕಲ್ಲು ಹಾಕಿದ್ರನ್ನ ತತ್ತಿ ಮ್ಯಾಲಿನ ಕೋಟಿಂಗ್ ಬೆಳೀತ್ರಿ. ಹಾಂ ಹಾಂ, ಬೆಳೆಯಂಗಿಲ್ಲ. ಇದು ಮಾರ್ಬಲ್ ಇದು ಹಾಕಬೇಕಿದೆ. ಮಾರ್ಬಲ್ ಕಲ್ಲು ಇದು ಇದು ಕಲ್ಲು ಹಾಕಿರನ್ನ ತತ್ತಿ ಇದೆಲ್ಲ ಇಲ್ಲಿ ತರಿಸ್ತಿರಪ್ಪ. ಇದೆಲ್ಲ ಹತ್ತಿನಿಂದ ಬರುತ್ತೆ ರೀ. ಎಲ್ಲ ಪ್ರಾಡಕ್ಟ್ ತಯಾರುಗಳು ಸಾಂಗ್ಲಿ ತಯಾರಾಕಿದ್ರೆ ಇದೆ. ನಾವೆಲ್ಲ ಹತ್ತಿನ ಫುಡ್ 15ರಿಂದ ಎಲ್ಲ ಸಪ್ಲೈ ಮಾಡ್ಕೊತೀರಿ. ಹಾಂ ಹಾಂ ಹಾಂ. ಸೋಯಾ ಮಾಡ್ತೀವಿ. ಪೆಸೋ ಪ್ಯಾಕೆಟ್ ಒಂದು ಬರುತ್ತೆ. ಪ್ರೆಸ್ ಮಾಡ್ರಿ. ಹಾಂ ಹಾಂ, 25 kg 25 kg ಅಲ್ಲಿ ಸೋಯಾ ಅದು ಸೋಯಾ ಅದೆಲ್ಲ ಕೂಡ ಮಿಕ್ಸ್ ಮಾಡ್ತೀರಿ. ಇದು ಮಿಕ್ಸ್ ಮಾಡಿ ತಾಣ ಒಳಗೆ ಹೋಗ್ತದೆ. ಆಟೋಮೆಟಿಕ್ ಹೋಗಿ ಅಲ್ಲಿ ಬೀಳೋದು. ಆ ಪೈಪ್ಲಿ. ಹಾಂ, ಈ ಪೈಪ್ಲೇ ರೀ. ಅದು ಏನದ ಡ್ರಮ್ದಾಗ ಹೋಗ್ತದೆ. ಡ್ರಮ್ದಾಗ ಹೋಗಿ ಆಟೋಮೆಟಿಕ್ ಬೀಳೋದು. ಆ ಡ್ರಮ್ದಾಗ ಬಿದ್ದಾಗ ಮುಂದೆ ಅಲ್ಲಿದಿಂದ ನೀವು ಹಿಂಗೆ ಹೋಯ್ತಿರಂದ್ರೆ ಎಲ್ಲ ಕೋಳಿ ಸಪ್ಲೈ ಆಗ್ಬಿಡುತ್ತೆ. ಹಾಂ ಹಾಂ ಹಾಂ. ಐತ್ರಿ, ಖರ್ಚು ಐತಿ. ಖರ್ಚು ಐತ್ರಿ. ಹಾಂ, ಖರ್ಚು ಬಂಡವಾಳ ಭಾಳ ಹಾಕ್ಬೇಕು. ಬಂಡವಾಳ ಭಾಳ ಹಾಕಿರಿ. ಐತ್ರಿ. ಸಾಧಾರಣ ನೀವೊಂದು 25-30 ಲಕ್ಷ ರೂಪಾಯಿ ಹಾಕಿರಿ. 55 ಲಕ್ಷ ಮ್ಯಾಲೆ ಬಂದ್ರೆ ನಮ್ಗೆ 55 ಲಕ್ಷ ರೂಪಾಯಿ ಹಾಕಿರಿ. ಹಾಕಿದ್ವಿ.
ಚಲೋ ಇಲ್ಲ ಮತ್ತು ನೀವು ದೊಡ್ಡ ರೈತರೆ ಮಾಡಿದ್ರಿ ನಾವು ಮಷೀನ್ ಇದ್ವಿ ಲೋನ್ಗೆ ಅಪ್ಲೈ ಮಾಡಿರಿ ಮಾಡ್ತೀವಿ ಹಾಂ ಲೋನ್ಗೆ ಅಪ್ಲೈ ಮಾಡಿರಿ ಸಬ್ಸಿಡಿ ಸಿಗುತ್ತೆ ಸಬ್ಸಿಡಿ ಅನುಕೂಲ ಮಾಡ್ಕೊರಿ ಮತ್ತು ಸರ್ಕಾರ ಸವಲತ್ತುಗಳು ಪಡೆದ್ರನ್ನ ನಾವು ರೈತ ಬಾಂಧವರು ಬದುಕಲು ಸಾಧ್ಯ ಐತಿ ಯಾಕಂದ್ರೆ ರೈತರ ಕಷ್ಟ ಭಾಳ ಅದಾವೆ ಹೌದಲ್ರಿ ರೈತರ ಕಷ್ಟ ಯಾರಿಗೂ ಕೇಳೋರಿಲ್ಲ ಅಷ್ಟು ಕಷ್ಟ ರೈತರ ಬಾಂಧವ್ರಿಗೆ ಅದಾವು ಅದಕ್ಕೆ ಕುಕ್ಕುಟೋದ್ಯಮ ಲಾಭದಾಯಕ ಐತಿ ಒಮ್ಮೆ ಹಾಕಿದ್ರೆ ಲಾಸನ್ನು ಮಾಡ್ತೈತಿ ಸಾಕಷ್ಟು ನಮ್ಮ ಆಜು ಬಾಜು ಲಾಸ್ ಆಗ್ಯಾರ ಅದಕ್ಕೆ ನಮ್ಗೆ ಗೊತ್ತೈತಿ ಆದ್ರೂ ಈ ಒಂದೊಂದು ಸಾಂಗ್ ಒಬ್ಬೊಬ್ರು ಚಲೋ ಆಗೈತಿ ಅಂಥವ್ರಿಗೆ ಯಾರೋ ಬಂದ್ರಂದ್ರೆ ನಮ್ಮ ಯೂಟ್ಯೂಬ್ದಾಗ ನೋಡಿ ನಮ್ಮ ಶಿವಕಥನ ಯೂಟ್ಯೂಬ್ ಚಾನಲ್ದಿಂದ ನೋಡಿ ಅವರು ಅವ್ರಿಗೆ ಒಂದು ಮಾಡ್ಬೇಕಂತೇಳಿ ಗದಿ ಅದ್ರದಿಂದ ನಿಮ್ಮಿಂದ ಇನ್ಸ್ಪೈರ್ ಆಗಿ ಬಂದ್ರಂದ್ರೆ ಅವ್ರಿಗೆ ದಯಮಾಡಿ ಮಾಹಿತಿ ಕೊಡ್ರಿ ಕೊಡ್ತೀವ್ರಿ ಹಾಂ ನಮ್ಗೆ ಎಷ್ಟು ತಿಳಿದ್ರಿ ಅಷ್ಟೆಲ್ಲ ಅವ್ರಿಗೆ ಮಾಹಿತಿ ಕೊಡ್ತೀರಿ ಮಾಡಲಿ ನಮ್ದು ಏನು ಸಮಸ್ಯೆ ಮಾಡಿದ್ರೆ ಜಗತ್ತು ದೊಡ್ಡದೈತಿ ಹೌದಲ್ಲ ಸಮುದ್ರದಾಗ ಒಂದು ಹನಿ ನೀರು ತಕ್ಕೊಟ್ರೆ ಆಗುದೇ ಹಂಗೆ ಜಗತ್ತು ಭಾಳ ವಿಶಾಲವಾಗೈತಿ ಅವರು ಹೌದಲ್ಲ ಅದಕ್ಕೆ ಎಲ್ಲರಿಗೆ ಹೆಲ್ಪ್ ಮಾಡೋಂಥದ್ದು ಭಾವನೆ ನಿಮ್ಮಲ್ಲಿ ಮನೋಭಾವನೆ ಐತಿ ಆನಂದ್ ಸರ್ ನಮ್ಮ ಹೆಸರು ಆನಂದ್ ಬಿರಾದರ್ ಸರ್ ಹಾಂ ಇದು ಮಾಡಿ ಎಷ್ಟು ವರ್ಷ ಆಯ್ತು ಈಗ ಒಂದು 7 ತಿಂಗಳು ಆಯ್ತು ಒಂದು ತಿಂಗಳ ಸ್ಟಾರ್ಟ್ ಆಗಿ 7-8 ತಿಂಗಳು ಆಯ್ತು ರೀ 7-8 ತಿಂಗಳ ಇವತ್ತೈದು ಸ್ಟಾರ್ಟ್ ಆಗಿ 3 ತಿಂಗಳು ಆಗಿ ಹಾಂ ಮೊದಲು 6 ತಿಂಗಳು ಅದನ್ನು ಪ್ರೀದಾಗ ಹಿಡಿಬೇಕು 5 ತಿಂಗಳಂತೂ ಒಟ್ಟೆ ಎಣ್ಣೆಲ್ದಾಗ ಹಿಡಿಬೇಕು 5 ತಿಂಗಳ ನಂತರ ಸಣ್ಣಂಗೆ ಅದು ಶಾಂಪಲ್ ಚಲೋ ಆಮೇಲೆ 6ನೇ ತಿಂಗಳು ಚಲೋ ಆಯ್ತು ಈಗ ಒಂದು 2-3 ತಿಂಗಳು ಆಯ್ತು ಈಗ ಆದಾಯ ಚಲೋ ಆಯ್ತು ದಿವಸ ಒಂದು 6,000 ತೈತಿ ಹೊರಗೆ ಬರ್ತಾವೆ ಹಾಂ ನಮಸ್ಕಾರ ನಿಮಗೂ ನಮಸ್ಕಾರ ರೀ ಹಾಂ ಥ್ಯಾಂಕ್ಸ್ ನಿಮ್ಮದೇ ತೋಲಿಲ್ಲ ನಾವು ನಿಮಗಂತ ಟ್ಯಾಕ್ಸ್ ಕೊಡ್ತೀವಲ್ಲ ಹಾಂ ಮತ್ತೆ ಆರಾಮದಿರಲಿಲ್ಲ ಹಾಂ ಆರಾಮ ನಮಸ್ಕಾರ